ರೇಷ್ಮೆ ಹುಳ ಕೂಡ ಬಿಳಿ ನೇಯ್ಗೆನ ಬಿಳಿ ದಾರವನ್ನ ಸಿಲ್ಕ್ ದಾರವನ್ನ ಬಿಡುತ್ತೆ. ಬರೀ ಅದಷ್ಟೇ ಅಂದಿದ್ರೆ ಬಹುಶಃ ನಮಗೆ ಆ ಮನುಷ್ಯನಿಗೆ ಪ್ರತಿಯೊಂದು ಬಣ್ಣ ಬಣ್ಣವಾಗಿರ್ಬೇಕು. ಅದು ಒಳಾಂಗಣ ಅಲಂಕಾರ ಇರ್ಬೋದು, ಎಲ್ಲ ನಮ್ಮ ಸುತ್ತಲೂ ವಿವಿಧ ಬಣ್ಣಗಳಿರೋದು. ಈವನ್ ಅಡಿಗೆಯಲ್ಲೂ ಕೂಡ ನಾವು ಬೇರೆ ಬೇರೆ ಬಣ್ಣವನ್ನ ನಿರೀಕ್ಷೆ ಮಾಡ್ತೀವಿ. ಅದೇ ರೀತಿ ನಾವು ಹೊರಗಡೆ ಕಾಣಿಸ್ಕೊಳ್ಳುವಾಗ ಫಸ್ಟ್ ನಮ್ಮನ್ನ ನೋಡಿದ ತಕ್ಷಣ ಫಸ್ಟ್ ಲುಕ್ ಬರೋದೇನು, ನಾವೇನ್ ಬಟ್ಟೆ ಹಾಕೊಂಡಿದೀವಿ, ಯಾವ ಬಣ್ಣದ್ದು ಹಾಕೊಂಡಿದೀವಿ, ಅದ್ರ ಮೇಲೆ ಏನ್ ಡಿಸೈನ್ ಇದೆ, ಇವೆಲ್ಲ ಕೌಂಟ್ ಆಗ್ತವೆ. ಸೊ ಒಬ್ಬ ಮನುಷ್ಯ ತನ್ನನ್ನ ತಾನು ಪ್ರೆಸೆಂಟ್ ಮಾಡ್ಕೋಬೇಕು. ಒಂದೊಂದು ಸಂದರ್ಭಕ್ಕೂ ಒಂದೊಂದು ರೀತಿಯಾಗಿ ವಸ್ತ್ರಗಳನ್ನ ಧರಿಸಿ ಮನುಷ್ಯ ತನ್ನನ್ನ ತಾನು ಪ್ರೆಸೆಂಟ್ ಮಾಡ್ಕೊಳ್ತಾನೆ. ಹಾಗಾಗಿ ನಮಗೆ ಬಟ್ಟೆಗೆ ಬಣ್ಣ ಹಾಕುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮ ಪಾರ್ಟ್ ಆಫ್ ಸಿಲೆಬಸ್ ಹೌದು, ಅದರ ಜೊತೆಗೆ ಜೀವನಕ್ಕೂ ಕೂಡ ನಮಗೆ ಅತೀ ಮುಖ್ಯವಾದ ಜ್ಞಾನ ಕೂಡ ಹೌದು. ಮತ್ತೆ ಅದರ ಜೊತೆಗೆ ಬೇರೆ ಬೇರೆ ಬಣ್ಣ ಹಾಕುವ ಏನು ಬೇರೆ ಬೇರೆ ಹಂತಗಳಿದಾವೆ, ಆ ಎಲ್ಲಾ ಬೇರೆ ಬೇರೆ ಹಂತಗಳಿಗೂ ಬೇರೆ ಬೇರೆ ಇಂಡಸ್ಟ್ರಿಗಳಿದಾವೆ, ಅಲ್ಲೆಲ್ಲ ನಿಮಗೆ ಉದ್ಯೋಗ ಅವಕಾಶಗಳು ಇರ್ತವೆ. ಸೊ ಇದ್ರ ಬಗ್ಗೆ ನಾವು ನಿಮ್ಗೆ ಗೊತ್ತಿರೋ ಹಾಗೆ ವೀಣಾ ಮೇಡಮ್ ಅವ್ರು ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಸೇರಿ ನಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಹೇಳಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಹೋಮ್ ಸೈನ್ಸ್ ಬುಕ್ಸ್ ನಮಗೆ ಇಂಗ್ಲಿಷ್ ಅಲ್ಲಿ ಇದಾವೆ. ಹಾಗಾಗಿ ನಮ್ ಕನ್ನಡದಲ್ಲಿ ತಿಳ್ಕೊಳ್ಳೋದು ಬಹಳಷ್ಟು ಕಷ್ಟ ಇತ್ತು ಮೊದಲು. ಅದನ್ನ ಈಗ ನಾವು ನಮ್ಮ ಮಾತೃಭಾಷೆಯಲ್ಲಿ ತಿಳ್ಕೊಂಡ್ರೆ ಬಹುಶಃ ನಮಗೆ ಬಹಳಷ್ಟು ಬೇಗ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರೋದ್ರಿಂದ ನಿಮಗೆ ನಾಳೆ ಪರೀಕ್ಷೆಗೂ ಕೂಡ ಅನುಕೂಲ ಆಗತ್ತೆ ಅಂತ ಅನ್ಕೊಂಡು ನಾವು ಇದನ್ನ ಕನ್ನಡದಲ್ಲಿ ಈ ಉಪನ್ಯಾಸ ಸರಣಿಯನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ನಮ್ಮ ಏನು ವೀಣಾ ಮೇಡಮ್ ಇದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಹೇಳಿ ಅವರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೇನೆ. ಓಕೆ. ಥ್ಯಾಂಕ್ ಯು ಮೇಡಮ್ ಫಾರ್ ಯುವರ್ ವಂಡರ್ಫುಲ್ ಇಂಟ್ರೊಡಕ್ಷನ್. ಈಗಾಗಲೇ ಹೇಳಿದ್ರು ಮೇಡಮ್ ಬಣ್ಣಗಳನ್ನ ಯಾಕೆ ಬಟ್ಟೆಗಳ ಮೇಲೆ ಹಾಕ್ತಾರ ಅಂತೇಳಿ. ನೋಡ್ರಿ, ಎಲ್ಲರೂ ಬಿಳಿ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಯಾರು ಚಂದ ಕಾಣ್ತಿದ್ದಿಲ್ಲ. ಎಲ್ರಿಗೂ ಏನ್ ಬೇಕು? ಬಣ್ಣ ಬಣ್ಣ ಬೇಕು. ಕಣ್ಣಿನ ಪ್ರತಿಫಲನ ನಮಗ ಅಕ್ಷಿಪಟದ ಮೇಲೆ ಬಿದ್ದಾಗ ಬಣ್ಣ ಹಾಕುವಿಕೆಯಿಂದ ಏನಾಗತ್ರಿ ಅಂತಂದ್ರ ವರ್ಣರಂಜಿತವಾದಂತಹ ನಮಗ್ ಜಗತ್ತು ಕಾಣ್ತತಿ. ಎಲೆಗಳು ಬಿಳಿಯಾಗಿದ್ದು, ಬಣ್ಣಗ ಹೂಬಳ್ಳಿಗಳು ಬಣ್ಣ ಬಿಳಿಯಾಗಿತ್ತಂತಂದ್ರೆ ಯಾವುದು ಇನ್ನ ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತಾ ಇಲ್ಲ. ಹಿಂಗಾಗಿ ಪ್ರಕೃತಿ ಹೇಗೆ ಬಣ್ಣವನ್ನ ಹೊಂದಿದೆ, ಆ ಪ್ರಕೃತಿಯ ಬಣ್ಣಗಳನ್ನು ಕೂಡ ಉಡುಪಿನ ಮೇಲೆ ನಾವು ಹಾಕೊಂಡಾಗ ನೋಡುವ ಉಡುಪು ಏನಾಗತ್ತ, ಸುಂದರವಾಗಿ ಕಾಣುತ್ತ ಅನ್ನೋ ಉದ್ದೇಶದಿಂದ ನಾವು ಇಂದಿನ ದಿನ ಏನ್ ಮಾಡ್ಲಿಕ್ಕತ್ತೀವಿ ಅಂತಂದ್ರ ಬಣ್ಣವನ್ನ ಸ್ಟಡಿ ಮಾಡ್ತಾ ಇದೀವಿ. ಬಟ್ಟೆಗೆ ಬಣ್ಣ ಹೆಂಗ್ ಹಾಕ್ತಾರ ನೋಡ್ರಿ. ಬಟ್ಟೆಗೆ ಬಣ್ಣ ಹಾಕೋಕಿನ ಪೂರ್ವದೊಳಗ ನಾವೇನ್ ಮಾಡ್ತೀವಿ ಅಂತಂದ್ರ ಫಸ್ಟಿಗೆ ಏನ್ ಮಾಡ್ತೀವಿ ಅಂತಂದಾಗ ನಾವು ಏನ್ ಮಾಡ್ತೀವಿ, ಬಣ್ಣಗಳನ್ನ ನಾವು ಬಟ್ಟೆಗೆ ಹಾಕೋಕಿನ ಮೊದ್ಲು ಏನ್ ಮಾಡ್ತೀವಿ ಅಂತಂತ ಅಂದಾಗ, ಇದು ಫಸ್ಟಿಗೆ ಬಣ್ಣ ಎಲ್ಲೇ ಕಡೆಗೆ ಕಾಣಿಸುತ್ತೆ. ನೀವು ಪ್ರತಿಯೊಂದು ವಸ್ತುಗಳ ನೋಡ್ರಿ ತನ್ನದೇ ಆದಂತಹ ಬಣ್ಣವನ್ನ ವೈಶಿಷ್ಟ್ಯತೆಯನ್ನ ಹಾಕೊಂಡಿವಿ. ಹಿಂಗಾಗಿ ಬಟ್ಟೆಗಳು ಮತ್ತು ಪರಿಸರದಲ್ಲಿ ಬಣ್ಣದ ಮಹತ್ವ ಬಹಳ ಐತ್ರಿ. ಜವಳಿ ಗುಣಮಟ್ಟ ನಿರ್ಧರಿಸುವಲ್ಲಿ ಬಣ್ಣದ ಗುಣಮಟ್ಟ ಬಹಳ ಶ್ರೇಷ್ಠವಾಗೈತಿ ಅಂತ ಹೇಳ್ತಾರ. ಬಣ್ಣ ಹಾಕೋದು ನಿಮಗ ಬರುವಂತದ್ದಲ್ಲ, ಇದು ವೃತ್ತಿಪರ ಜ್ಞಾನ ಹೊಂದಿದಂತ ಕೌಶಲ್ಯಪೂರ್ಣ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ, ಫಸ್ಟಿಗೆ ಬಣ್ಣ ಹಾಕಬೇಕಾದ್ರೆ ಬಣ್ಣದ ಇತಿಹಾಸವನ್ನ ನೋಡ್ಕೊಳೋನು. ಬಣ್ಣದ ವಿಕಸನ ಹೆಂಗ ಬಂತು ಅಂದ್ರ ಕೃತಕ ಬಣ್ಣಗಳ ಪರಿಜ್ಞಾನ ಎಲ್ಲಿಂದ ಬಂತು ಅನ್ನೋದನ್ನ ಫಸ್ಟ್, ಆಮೇಲೆ ಬಣ್ಣದ ವರ್ಗೀಕರಣವನ್ನ ನಾವೆಲ್ಲ ಏನ್ ಮಾಡೋಣ, ನೋಡ್ಕೊಂತ ಹೋಗೋಣ. ಪ್ರಪ್ರಥಮ ಬಾರಿಗೆ ಅಂತಂದಾಗ ನಮಗ ಬಣ್ಣ ಅಂತಂದಾಗ ಫಸ್ಟಿಗೆ ಏನಾಗತ್ತೆ ಅಂತಂದಾಗ ಬಣ್ಣವನ್ನ ಯಾವ ಮಾಧ್ಯಮದೊಳಗ ನಾವು ಹಾಕ್ಬೇಕಾಗತ್ತ. ಕಲಿಕೆಯ ಉದ್ದೇಶಗಳು ಅಂತಂದ್ರ ಬಣ್ಣ ಹಾಕೋದನ್ನ ತಿಳ್ಕೊಳ್ಬೇಕು, ಬಣ್ಣದ ಪರಿಭಾಷೆಯನ್ನ ನೋಡ್ಕೋಬೇಕು, ಮತ್ತ ನೆಕ್ಸ್ಟ್ ಬಣ್ಣಗಳ ವರ್ಗೀಕರಣವನ್ನ ನಾವೇನ್ ಮಾಡ್ಬೇಕಾಗತ್ತ, ಇಂದಿನ ದಿನದ ತಿಳ್ಕೊಳ್ಬೇಕಾಗತ್ತ. ಫಸ್ಟ್ ಬಣ್ಣದ ಇತಿಹಾಸ ನೋಡ್ಬೇಕು ಅಂತಂತಂದ್ರ, ಬಟ್ಟೆಗೆ ಬಣ್ಣ ಹಾಕುವ ಇತಿಹಾಸವನ್ನ ನೋಡ್ಬೇಕು ಅಂತಂತಂದಾಗ ಫಸ್ಟಿಗೆ ಪುರಾತತ್ವ ಉತ್ಕಲನ ಮಾಡಿದಾಗ, ಉತ್ಕಲನ ಅಂತಂದ್ರೆ ಭೂಮಿಯನ್ನ ನಾವು ಪದರ ಪದರಾಗಿ ತೆಗೆದುಕೊಂಡು ಅಕ್ಕೊಂತ ಹೋದಾಗ ಪುರಾತತ್ವಗಳು ಪುರಾವೆಗಳು ಏನ್ ಹೇಳ್ತಾವು ಅಂತಂತಂದ್ರ,
ಬಿಳಿಯ ಬಣ್ಣ, ಜವಳಿ ಬಣ್ಣದ ಬಳಕೆ ನವಶಿಲಾಯುಗದ ವರ್ಷದೊಳಗ ಕಂಡು ಬಂತು ಅಂತ ಹೇಳ್ತಾರೆ. ಶಿಲಾಯುಗ ಅಂತಂದ್ರೆ ಸ್ಟೋನ್ ಏಜ್ ಹೇಳ್ತೀರಿ ನೀವು. ಆ ಸ್ಟೋನ್ ಏಜ್ ಒಳಗ ದಕ್ಷಿಣ ಅನಕೋಟಿಯಾದಲ್ಲಿ ಏನ್ ಮಾಡ್ತಾರ ಅಂತಂದ್ರ ಕ್ಯಾಥಲೋಲಿಕ್ ಅಂತ ಹೇಳಿ ಒಂದು ಉತ್ಕಲನ ಸಮಯದೊಳಗ ಕಬ್ಬಿಣದ ಅದಿರಿನಿಂದ ಪಡೆದಂತ ಕೆಂಪು ಬಣ್ಣಗಳನ್ನ ಓಚರ್ಗಳು ಏನಾಗವು ಕಂಡು ಬಂದವು ಅಂತ ಹೇಳಿ ಪುರಾತತ್ವ ಇಲಾಖೆಯವರು ಹೇಳ್ತಾರ. ಹಾಗೆ 5,000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದಂತಹ ಚೀನಿ ದೇಶದೊಳಗ ಬಣ್ಣಗಳನ್ನ ಎದಕ್ಕೆ ಬಳಸ್ತಿದ್ರು ಅಂತಂದ್ರ ಚೀನಿಯಿಂದ ಮಾಡಲ್ಪಟ್ಟ ವಸ್ತ್ರ ಅಂದ್ರ ಚೀನಿದ ಚೈನಾ ಮೇಡ್ ಕ್ರಾಕರೀಸ್ ಅಂತ ಕರಿತೀವಲ್ಲ ನಾವು, ಪಿಂಗಾಣಿಗಳ ಮೇಲೆ ಅದ್ರ ಮೇಲೆ ಬಣ್ಣದ ನಕಾಶೆಗಳು ಇದ್ದೂರಿ. ಅದಲ್ಲದೆ ಏನಾಗಿದ್ದು, ಚೀನಾದೊಳಗ ಇತಿಹಾಸ ಹೇಳದಂಗ ಸಿಲ್ಕ್ ಬಟ್ಟೆಗೆ ಬಹಳ ಫೇಮಸ್ ಅಂತ ಹೇಳಿದ್ವಿ. ಯಾಕಂದ್ರ ಸಿಲ್ಕ್ ಬಟ್ಟೆ ಒಳಗೂ ಕೂಡ ಏನಾಯ್ತು ಅಂತಂದ್ರ ನಾವು ನೋಡ್ತಿದ್ವಿ ಇದನ್ನ ಯಾವ್ದನ್ನ ಬಣ್ಣಗಳನ್ನ ನೋಡ್ತಿದ್ವಿ. ಹಾಗೆ ಅದರ ನಂತರ ಈಜಿಪ್ಟ್, ಗ್ರೀಕ್, ರೋಮನ್ ಯುಗದೊಳಗೂ ಕೂಡ ಬಣ್ಣಗಳು ಪ್ರಸಿದ್ಧವನ್ನ ಹೊಂದಿದ್ವು ಅಂತ ಹೇಳಿ. ಕೇಸರಿ ಬಣ್ಣವನ್ನ ನಮ್ಮ ಮಹೆಂಜೋದಾರೋ ಈ ಕಾಲದೊಳಗ, ಹರಪ್ಪ ಮತ್ತು ಸಿವಿಲೈಸೇಷನ್ ನಂತರ ಬರುವುದಂತ ಮಹೆಂಜೋದಾರೋ ಅದ್ರೊಳಗ ಇತಿಹಾಸದೊಳಗ ಕಂಡು ಬಂದಂತ ಅಂದ್ರ ಕೆಲವೊಂದು ಪಂಗಡದವರು ಏನ್ ಮಾಡ್ತಿದ್ರು, ಕ್ಯಾವಿ ಬಟ್ಟೆಯನ್ನ ಹಾಕೋತಿದ್ರು, ಅಂದ್ರೆ ಕೇಸರಿ ಬಟ್ಟೆಯನ್ನ ಹಾಕೋತಿದ್ರು ಅಂತ ಹೇಳಿ. ಅಂದ್ರ ಕೇಸರಿ ಬಣ್ಣ ಅವಾಗಿನ ಕಾಲಕ್ಕೂ ಇತ್ತು ಅನ್ನೋ ಒಂದು ಉಲ್ಲೇಖಗಳು ನಮಗೇನಾಗೈತಿ ಮಹೆಂಜೋದಾರೋ ಉತ್ಕಲನ ಮಾಡಿದಾಗ ಇತಿಹಾಸಗಳಲ್ಲಿ ವಸ್ತ್ರಗಳು ಕಂಡು ಬಂದು, ಹಿಂಗಾಗಿ ಅಂದಿನ ಕಾಲದೊಳಗೂ ಕೂಡ ಬಣ್ಣಗಳನ್ನ ತೆಗಿತಿದ್ರು ಅನ್ನೋದಂತ. ನೈಸರ್ಗಿಕ ಮೂಲಗಳಿಂದ ಬಣ್ಣಗಳನ್ನ ತೆಗಿತಿದ್ರು. ಯಾವುದು ಅಂತಂದ್ರ ಬ್ರೆಜಿಲ್ ಮರ, ಲಾಕ್ವುಡ್ ಮರ, ಕ್ರೇಮ್ಸ್ ಮರ, ಲ್ಯಾಟಿಕ್ ಅಂತ ಹೇಳಿ ಬರ್ತೈತೆ, ಲ್ಯಾಕ್ಟಿಕ್ ಟೀಕ್ ಅಂತ ಬರ್ತಿತ್ತು, ಮ್ಯಾಡರ್ ಬಟ್ಟೆಗ ಅಂತ ಬರ್ತಿತ್ತು. ಅದರಿಂದ ಏನ್ ಮಾಡ್ತಿದ್ರು, ಬಣ್ಣಗಳನ್ನ ಹಾಕೋತಿದ್ರು ಅಂತ ಬಂತು. ನೆಕ್ಸ್ಟ್, ಈ ಬಣ್ಣಗಳಲ್ಲಿ ಪ್ರಮುಖವಾದಂತ ಬಣ್ಣಗಳು ಯಾವುದು ಅಂತಂತಂದ್ರೆ ಇಂಡಿಗೋ ಮತ್ತು ಟಯಾರಿನ್. ನೇರಳೆ ಬಣ್ಣ ಬಹಳ ಪುರಾತತ್ವ ಇಲಾಖೆಯೊಳ ಉತ್ಕಲನ ಮಾಡಿದಾಗ ಸಿಕ್ಕಂತ 5,000 ವರ್ಷಗಳ ಹಿಂದೆ ಸಿಕ್ಕಂತ ಬಣ್ಣಗಳು ಇವು ಅಂತ ಕರೀತಾರ. ನೆಕ್ಸ್ಟ್, ಬಣ್ಣಗಳನ್ನ ನಾವು ವರ್ಗೀಕರಣ ಮಾಡಿದಾಗ ಬಣ್ಣಗಳು ದೊರೆಯುವ ಆಧಾರದ ಮೇಲೆ, ಅವು ಯಾವ ಮೂಲದಿಂದ ಬಂದವು ಅನ್ನೋ ಆಧಾರದ ಮೇಲೆ ಬಣ್ಣವನ್ನ ನೈಸರ್ಗಿಕ ಬಣ್ಣಗಳು ಮತ್ತು ಕೃತಕ ಬಣ್ಣಗಳು ಅಥವಾ ಸಂಶ್ಲೇಷಿತ ಬಣ್ಣಗಳು ಅಂತ ಕರೀತಾರ. ಬರುವ ಈಗ ಬಣ್ಣಗಳನ್ನ ನೀವು ಸ್ಲೈಡ್ ಒಳಗೆ ನೋಡ್ತಿದ್ದೀರಿ. ಬಣ್ಣಗಳ ವರ್ಗೀಕರಣ ಮೂಲ ಆಧಾರಿತವಾಗಿ ಅವುಗಳನ್ನ ಏನ್ ಮಾಡಿವಿ, ನೈಸರ್ಗಿಕ ಬಣ್ಣಗಳು ಮತ್ತು ಕೃತಕ ಬಣ್ಣಗಳು ಅಂದ್ರೂ ಬರ್ತೈತಿ, ಸಂಶ್ಲೇಷಿತ ಬಣ್ಣಗಳು ಅಂದ್ರೂ ಬರ್ತೈತಿ. ಆ ಪ್ರಕಾರ 2 ಪ್ರಕಾರದಲ್ಲಿ ನಾವೇನ್ ಮಾಡಿವಿ, ಬಣ್ಣಗಳನ್ನ ವರ್ಗೀಕರಣ ಮಾಡಿವಿ. ಆ ನೈಸರ್ಗಿಕ ಬಣ್ಣಗಳಲ್ಲೇ ಮತ್ತ ನಾವೇನ್ ಮಾಡಿವಿ, ಯಾವ ಮೂಲದಿಂದ ಬರ್ತೈತಿ ಆ ಮೂಲದ ಅನುಕೂಲ ನೋಡ್ಕೊಂಡು ಏನ್ ಮಾಡಿವಿ, ಮತ್ತೆ ಬಣ್ಣಗಳನ್ನ ಸಸ್ಯದ ಮೂಲ ಬಣ್ಣ, ಪ್ರಾಣಿಯ ಮೂಲ ಬಣ್ಣ, ಖನಿಜದ ಮೂಲ ಬಣ್ಣ ಹಾಗೂ ಸೂಕ್ಷ್ಮ ಜೀವಿಗಳು ಮತ್ತು ಶಿಲೀಂಧ್ರ ಬಣ್ಣಗಳು ಅಂತೇಳಿ ವರ್ಗೀಕರಣ ಮಾಡಿವಿ. ಸಸ್ಯದ ಮೂಲದಿಂದ ಬಂದಂತ ಬಣ್ಣಗಳನ್ನ ನಾವೇನ್ ಮಾಡಿವಿ, ಸಸ್ಯದ ಬಣ್ಣಗಳು ಅಂದ್ರ ಗಿಡ, ಮರ, ಕಾಯಿ, ಹೂವು, ಹಣ್ಣು, ಹುಲ್ಲು, ಎಲೆಗಳು, ಹಣ್ಣಿನ ಚರ್ಮದ ತೊಗಟೆಗಳ ಮೂಲಕ ನಾವು ತೆಗೆದಂತ ಬಣ್ಣಗಳನ್ನ ಸಸ್ಯದ ಮೂಲದ ಬಣ್ಣಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪಿಂಕ್ ಕಲರ್ ಬೇಕಂತಂದ್ರ ಪಿಂಕ್ ದಾಸವಾಳ, ಅಥವಾ ಜಾಂಬಳಿ ಬಣ್ಣ ಬೇಕಾತಂದ್ರ ಕ್ಯಾರೆಟ್, ಅಥವಾ ಹಸಿರು ಬಣ್ಣ ಬೇಕಾತಂದ್ರ ಹೂವು, ಮದ್ದಾರ, ಮೆಹಂದಿ ಗಿಡ. ಹಿಂಗ ಯಾವ್ದರ ಬಣ್ಣ ಬೇಕು ಅಂತಂದ್ರ ಸಸ್ಯದ ಮೂಲದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ತೆಗೆದಂತ ಬಣ್ಣಗಳನ್ನ ಸಸ್ಯದ ಮೂಲ ಬಣ್ಣಗಳಂತ ನೋಡ್ತೀರಿ ನೀವು. ಈ ಸಸ್ಯದ ಮೂಲ ಬಣ್ಣಗಳನ್ನು ಇಂದಿಗೂ ಕೂಡ ಮಹಾರಾಷ್ಟ್ರದಲ್ಲಿರುವಂತ ಅಜಂತ ಎಲ್ಲೋರ ಗುಹೆಗಳ ಮೇಲೆ ಏನ್ ರಾಮಾಯಣ ಮತ್ತು ಮಹಾಭಾರತದ ವೃತ್ತಾಂತವನ್ನ ಬಣ್ಣಗಳನ್ನ ಅಥವಾ ಬುದ್ಧನ ಜೀವನ ಚರಿತ್ರೆಯನ್ನ ಪೇಂಟ್ ಮಾಡಿದಾರಲ್ಲ, ಇದೇ ಸಸ್ಯದ ಮೂಲಗಳ ಬಣ್ಣಗಳಿಂದನ ಇವತ್ತಿನವರೆಗೂ ಕಾಣ್ತತಿ. ಎಷ್ಟೋ ಸಾವಿರ ವರ್ಷದ ಹಿಂದೆ ಮಾಡಿದಂತ ಪೇಂಟಿಂಗ್ಸ್ ಇವತ್ತಿನವರೆಗೂ ಕಾಣ್ತವು ಅಂತಂದ್ರೆ ಅದು ಸಸ್ಯದ ಮೂಲದಿಂದ ತೆಗೆದಂತ ಬಣ್ಣಗಳನ್ನ ಉಲ್ಲೇಖಗಳನ್ನ ನಾವು ನೋಡ್ಬೋದು. ನೆಕ್ಸ್ಟ್, ಪ್ರಾಣಿಯ ಮೂಲಕ ಅಂತಂದ್ರ ಕೀಟಗಳ ಮೂಲಕ, ಪಾತ್ರಗಿತ್ತಿ ಆಗಿರ್ಬೋದು, ಜೆಲಿಫಿಶ್ ಆಗಿರ್ಬೋದು, ಹಿಂಗ ಪ್ರಾಚೀನ ಬಣ್ಣಗಳನ್ನ ಕೆಲವೊಂದು ಪ್ರಾಣಿಗಳ ಮೂಲಕನು ಏನ್ ಮಾಡ್ತಿದ್ರು, ಬಣ್ಣವನ್ನ ತೆಗಿತಾ ಇದ್ರು. ಅದಕ್ಕೆ ಕೆಲವೊಂದು ಹುಳುಗಳು ಬೇಕಾಗಿತ್ತು, ಆ ಹುಳುಗಳ ಮೂಲಕ ಏನ್ ಮಾಡ್ತಿದ್ರು, ಬಣ್ಣಗಳನ್ನ ತೆಗಿತಿದ್ರು. ಅದಕ್ಕ ಪ್ರಾಣಿಯ ಮೂಲದ ಬಣ್ಣಗಳು ಅಂತ ಹೇಳಿ ಹೇಳ್ತಾರ. ಕೆಲವೊಂದು ಕೊಚಿನಲ್ ಕೀಟ ಅಂತ ಬರ್ತೈತಿ. ಆ ಕೊಚಿನಲ್ ಕೀಟದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಾಗ, ಕೀಟ ಸತ್ತಾಗ ಅಥವಾ ಕೀಟವನ್ನು ಸಾಯಿಸಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಬಣ್ಣ ಬರ್ತಿತ್ತು, ಅದು ಕೆಂಪು ಬಣ್ಣ ಇರ್ತಿತ್ತು. ಹಿಂಗಾಗಿ ಅಂತ ಬಣ್ಣ ಪ್ರಾಣಿಯಿಂದ ಬಂತು ಅಂತಂದ್ರೆ ಅದು ಪ್ರಾಣಿಯ ಮೂಲದ ಬಣ್ಣ ಅಂತ ಕರಿತೀವಿ. ನೆಕ್ಸ್ಟ್,
ಭೂಮಿಯೊಳಗ ನೈಸರ್ಗಿಕವಾಗಿ ಖನಿಜಗಳು ಸಿಗ್ತಾವು, ವರ್ಣ ದ್ರವ್ಯ ರಾಶಿಗಳು ಅಂತನ ಕರಿತೀವಿ. ಬಂಡೆಗಳು ಮೇಲೆ ಮತ್ತು ಮಣ್ಣಿನಲ್ಲಿ ಕಂಡು ಬರುವ ಓಚರ್, ಮೆಲಾಕೈಟ್ ಅಥವಾ ಮ್ಯಾಂಗನೀಸ್, ಸಿನಿಬಾರ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಅಗೋರೈಟ್ ಅಂತ ಕರಿತೀವಿ. ಇವೆಲ್ಲಾ ಬಣ್ಣಗಳು ಏನಾಯ್ತು ಅಂತಂದ್ರ ಖನಿಜದ ಮೂಲದಿಂದ ಬರ್ತಾವು. ಭೂಮಿಯೊಳಗ ಸಿಗುವಂತ ಖನಿಜಗಳಿಂದ ಏನ್ ಮಾಡ್ತೀವಿ, ಇವುಗಳನ್ನ ತೆಗಿತೀವಿ. ನೆಕ್ಸ್ಟ್, ಕೆಲವೊಂದು ಸೂಕ್ಷ್ಮ ಜೀವಿಗಳ ಮುಖಾಂತರನು ಬಣ್ಣಗಳನ್ನ ತೆಗಿತಾರ. ಫಾರ್ ಎಕ್ಸಾಂಪಲ್, ಕಲ್ಲು ಹೂವಿನ ತೊಗಟೆಗಳು, ಎಲೆಗಳು, ಬಂಡೆಗಳು, ಚಾವಣಿಗಳು ಆ ಬೂಸ್ಟ್ ಅಥವಾ ಫಂಗಸ್ ಆದಾಗ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯಿಂದ ತನ್ನೇ ತಾನದಂತ ಒಂದು ಕಲ್ಲು ಹೂಗತೆ ಆಗಿರೋದು ನೋಡ್ತೀವಲ್ಲ. ಈ ಶಿಲೀಂಧ್ರಗಳಾಗಿರ್ತಾವಲ್ಲ, ಇಂತಹದ್ರೊಳಗುನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರ ಆ ಬಣ್ಣಗಳನ್ನ ತೆಗಿಬಹುದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೆಕ್ಸ್ಟ್, ಶಿಲೀಂಧ್ರಗಳು ಅಂತಂದ್ರ ದ್ರಾವಕದೊಂದಿಗೆ ಬಣ್ಣದನ್ನ ರಚನೆ ಮಾಡಿದಂತ ಅಣಬೆಗಳ ಮೂಲಕ, ಅಂದ್ರ ಫಂಗಸ್ ನಿಂದ ಏನಾಗತ್ರಿ, ಅಣಬೆ ಬರ್ತತಿ. ಹಿಂಗಾಗಿ ಅಣಬೆ ಮೂಲಕನು ಬಣ್ಣಗಳನ್ನ ತೆಗಿತಾ ಇದೀವಿ ಅಂತ ಹೇಳಿ. ಇವು ನೈಸರ್ಗಿಕ ಬಣ್ಣದ ವಿಧಗಳು. ಈ ಪ್ರಕಾರವಾಗಿ ನೈಸರ್ಗಿಕ ಬಣ್ಣಗಳು ಮೊದಲು ಸಿಕ್ತಿದ್ವು, ಈಗ ಸಿಗಂಗಿಲ್ಲ, ಬಹಳ ವಿರಳವಾಗಿ ಸಿಗ್ತದೆ. ಯಾಕಂದ್ರ ಮನುಷ್ಯನ ಜನಸಂಖ್ಯೆ ಏರ್ತಾ ಇದೆ, ಬಟ್ಟೆಗಳು ಹೆಚ್ಚಾಗಿ ಬೆಳವಣಿಗೆಯಲ್ಲಿದ್ದೇವೆ, ಫ್ಯಾಷನ್ ಬಹಳ ಇಂಡಸ್ಟ್ರಿ ಮುಂದೆ ಹೋಗ್ಯದ್ರಿ, ಬಟ್ಟೆಗಳ ಬಳಕೆ ಹೆಚ್ಚಾಗ್ತಾ ಇದೆ. ಹಾಗೆ ನೈಸರ್ಗಿಕ ಸಂಪನ್ಮೂಲಗಳು ಕ್ಷೀಣಿಸ್ಕೊಂತ ಬರ್ತಾವೆ, ದಿನ ಕ್ಷೀಣಿಸ್ಕೊಂತ ಬರ್ತಾವ. ಮತ್ತು ಇವು ದುಬಾರಿ ಆಗಿರೋದ್ರಿಂದ ಈ ನೈಸರ್ಗಿಕ ಬಣ್ಣಗಳನ್ನ ಬಹಳ ಕಡಿಮೆ ನಾವು ನೋಡ್ತೀವಿ. ಕಾಣ್ತತಿ, ಈಗೂ ಇಲ್ಲ ಅನ್ನಂಗಿಲ್ಲ, ಆದ್ರೆ ಬಹಳ ಟೆಕ್ನಾಲಜಿಯಿಂದ ನಾವು ಮುಂದುವರೆದಿದ್ದು ಎದ್ರಲ್ಲಿ ಅಂದ್ರೆ ಕೃತಕ ಬಣ್ಣಗಳಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಸಂಶ್ಲೇಷಿತ ಬಣ್ಣಗಳ ಪ್ರಕಾರಗಳು ಅಂತಂದ್ರ ನೇರವಾದಂತ ಬಣ್ಣ, ಡೈರೆಕ್ಟ್, ವ್ಯಾಟ್ ಡೈಸ್ ಅಂತ ಕರಿತೀವಿ, ಸಲ್ಫರ್ ಡೈಸ್, ಅಜೋಯಿಕ್, ಪ್ರತಿಕ್ರಿಯಾತ್ಮಕ, ಆಮ್ಲೀಯ ಬಣ್ಣಗಳು, ಪ್ರಸಾರಿತ ಬಣ್ಣಗಳು, ಮೂಲ ಬಣ್ಣಗಳು ಮತ್ತು ಮಾಡರ್ನ್ ಬಣ್ಣಗಳು ಅಂತೇಳಿ ಸಂಶ್ಲೇಷಿತ ಬಣ್ಣಗಳಲ್ಲಿ ಪ್ರಕಾರಗಳು. ನೆಕ್ಸ್ಟ್, ಒಂದೇದ್ದು ನೋಡ್ರಿ, ನೇರವಾದಂತಹ ಬಣ್ಣ ಅಂತಂತಂದ್ರ ಇದೇನ್ಪ ನೇರವಾದ ಬಣ್ಣ ಅಂದ್ರೆ ಏನು ಅಂತಂತಂದ್ರ ನೋಡ್ರಿ, ನೇರವಾದ ಅಥವಾ ಡೈರೆಕ್ಟ್ ಡೈಸ್ ಅಂತ ಕರಿತೀರಿ ನೀವು. ಡೈರೆಕ್ಟ್ ಸಂಶ್ಲೇಷಿತ ಬಣ್ಣದೊಳಗ ಒಂದೇ ಪ್ರಕಾರ ಅಂದ್ರೆ ಕೃತಕ ಬಣ್ಣಗಳನ್ನ ಮೊಟ್ಟ ಮೊದಲ ಬಾರಿಗೆ ಕೋಲ್ಟಾರ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿ 2ನೇ ಜಾಗತಿಕ ಯುದ್ಧದ ನಂತರ ಏನ್ ಮಾಡಿದ್ರು, ಹೆಚ್ಚು ಕೃತಕ ಬಣ್ಣಗಳು ಪ್ರಚಲಿತ ಆಕ್ಕೊಂತ ಬಂದು ಆ ಕೃತಕ ಬಣ್ಣಗಳಲ್ಲಿ ನೇರವಾದ ಬಣ್ಣಗಳು ಅಥವಾ ಅಥವಾ ಅನ್ವಯಿಕೆ ಬಣ್ಣಗಳು ಅಂತ ಕರಿತೀವಿ. ನೇರವಾದ ಬಣ್ಣಗಳು ಅಂತಂದ್ರ ಈ ಅನ್ವಯಿಕೆ ಸರಳವಾಗಿ ಪೂರ್ಣವಾದ ಬಣ್ಣ ವ್ಯಾಪ್ತಿಯಲ್ಲಿ ಲಭ್ಯವಿದ್ದು ಮಧ್ಯಮ ವೇಗದ ಬಣ್ಣಗಳು ಮತ್ತು ಸೆಲ್ಯುಲೋಸಿಕ್ ಫೈಬರ್ಗಳಿಗೆ ಒಲವು ಹೊಂದಿದೆ ಅಂತ ಹೇಳಿ. ನಿಮ್ಗೀಗ ನೀವು ಟೆಕ್ಸ್ಟೈಲ್ ಒಳಗ ಸ್ವಲ್ಪ ಕಲ್ತೀರಿ, ಹತ್ತಿಯನ್ನು ಕಲ್ತೀರಿ. ಹತ್ತಿ ಇದು ಸೆಲ್ಯುಲೋಸಿಕ್ ಫೈಬರ್. ಹಿಂಗಾಗಿ ಹತ್ತಿ ಬಟ್ಟೆಗಳನ್ನ ಬಣ್ಣ ಹಾಕ್ಲಿಕ್ಕೆ ಇದು ನೇರವಾಗಿ ಅಂದ್ರೆ ಏನ್ ಮಾಡ್ತಾರ್ರಿ, ನೇರವಾಗಿ ಬಣ್ಣ ಹಾಕೋದು. ಡೈರೆಕ್ಟ್ ಡೈಸ್ ಅಂದ್ರೆ ಏನ್ರಿ, ಬಣ್ಣದ ಸೊಲ್ಯೂಷನ್. ನೀವು ಈ ಡ್ರಮ್ಗಳನ್ನ ನೋಡ್ತಾ ಇದ್ದೀರಿ, ಚಾಟ್ ಒಳಗ ಡ್ರಮ್ಗಳು ಕಾಣ್ತಾ ಇದ್ದಾವು. ಹಿಂಗ ಸೊಲ್ಯೂಷನ್ ಬಾತ್ ಒಳಗ ಬಟ್ಟೆಯನ್ನ ಸಂಪೂರ್ಣವಾಗಿ ಅದನ್ನ ಮುಳುಗಿಸಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ತೆಗೆದವನ್ನ ಬಟ್ಟೆಯನ್ನ ಒಣ ಹಾಕ್ತಾರ. ಇದಕ್ಕೆ ಏನಂತ ಕರೀತಾರ್ರಿ, ನೇರ ಅಥವಾ ಡೈರೆಕ್ಟ್ ಬಣ್ಣ ಹಾಕುವ ಪದ್ಧತಿ ಅಂತ ಕರೀತಾರ. ನೆಕ್ಸ್ಟ್ ಬರೋದು ಅಂತಂದ್ರ ಎರಡನೇದ್ದು ಅಂತಂದ್ರ ವ್ಯಾಟ್ ಡೈಸ್ ಅಂತ ಕರೀತಾರ. ವ್ಯಾಟ್ ಡೈಯಿಂಗ್ ಪ್ರೊಸೆಸ್ ಅಂತಂದ್ರೆ ಏನು, ಇವು ನೀರಿನಲ್ಲಿ ಕರಗುವ ಮತ್ತು ಹತ್ತಿ ಬಟ್ಟೆಗಳಲ್ಲಿ ಕರಗುವ ಹೊಂದಿದೆ. ಇವುಗಳು ಹೆಚ್ಚಾಗಿ ರೇಷ್ಮೆ ಮತ್ತು ರೇಷ್ಮೆ ಮತ್ತು ಉಣ್ಣೆಗಳಿಗೆ ಬಳಸಲಾಗಂಗಿಲ್ಲ. ವ್ಯಾಟ್ ಡೈಸ್ ಒಳಗೆ ಏನ್ ಮಾಡ್ತಾರ್ರಿ ಅಂತಂದ್ರ ಇವು ಕೇವಲ ಸೆಲ್ಯುಲೋಜಿಕ್ ಅಂಶ ಇರುವಂತಹ ಬಟ್ಟೆಗಳಿಗೆ ಮಾತ್ರ ಬಳಸ್ತಾರ. ಇಂತಹ ವ್ಯಾಟ್ ಡೈ ಹಾಕಿದಾಗ ಬಟ್ಟೆ ತೊಳೆಯುವುದರಿಂದ ಅಥವಾ ಬಿಸಿಲಿಗೆ ಹಾಕುವುದರಿಂದ, ಬೆವರಿನಿಂದ ಮತ್ತು ಕ್ಲೋರಿನ್ ನಲ್ಲಿ ಹಾಕುವುದರಿಂದ ಅಥವಾ ಬಟ್ಟೆ ಗಲೀಜಾದಾಗ ನಾವು ಉಜ್ಜಿದಾಗ ಏನಾಗಂಗಿಲ್ಲ, ಇವು ಬಣ್ಣಗಳು ಹಾಳಾಗುವುದಿಲ್ಲ. ಇದು ನಿರಂತರ ಪ್ರಕ್ರಿಯೆ. ವ್ಯಾಟ್ ಡೈಸ್ ಅಂದ್ರೆ ಏನ್ರಿ, ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಹಿಂಗಾಗಿ ಬಣ್ಣವನ್ನ ಏನ್ ಮಾಡ್ತಾರ, ವ್ಯಾಟ್ ಡೈ ಅಂತಾನೆ ಕರೀತಾರ. ನೆಕ್ಸ್ಟ್ ಬರೋದು ಮೂರನೇದ್ದು ಅಂತಂದ್ರ ಸಲ್ಫರ್ ಡೈಸ್ ಅಂತ ಹೇಳಿ. ಸಲ್ಫರ್ ಬಣ್ಣಗಳು ಸಾಮಾನ್ಯವಾಗಿ ಬಳಸುವ ಬಣ್ಣಗಳಾಗಿದ್ದು ಇವುಗಳು ಹತ್ತಿಗೆ ಹೆಚ್ಚು ಪರಿಣಾಮಕಾರ ದೃಷ್ಟಿಯಿಂದ ತಯಾರಿಸಲಾಗುತ್ತದೆ. ಅಂದ್ರ ಹತ್ತಿ ಬಟ್ಟೆಗಳಿಗೆ ಎಕ್ದಮ್ ಸೂಕ್ತವಾದ ಬಣ್ಣ ಯಾವುದು ಅಂತಂದ್ರ ಸಲ್ಫರ್ ಡೈಸ್. ಯಾಕಂದ್ರ ಈಗ ಉತ್ತಮವಾಗಿ ತೊಳೆಯುವ ವೇಗವನ್ನು ಹೊಂದಿದ್ರು ಅಂದ್ರೆ ಬಟ್ಟೆ ತೊಳೆದ್ರ ಬಟ್ಟೆಯಿಂದ ಏನಾಗಂಗಿಲ್ಲ, ಬಣ್ಣ ಸುಲಭವಾಗಿ ಬಿಟ್ಟುಕೊಳ್ಳುವುದಿಲ್ಲ. ವ್ಯಾಟ್ ಡೈ ಬಣ್ಣಗಳಂತೆ ಹೆಚ್ಚು ಪ್ರಕಾಶಮಯವಾದಂತಹ ಬಣ್ಣಗಳು ನೀರಿನಲ್ಲಿ ಕರಗದವು ಅಂದ್ರಿಂದ ನೀರಿನೊಳಗೆ ಹಾಕಿದ ಕೂಡ ನೀರಿನಿಂದ ಬಟ್ಟೆಯಿಂದ ಏನಾಗಂಗಿಲ್ಲ, ನೀರಿಗೆ ಬರಂಗಿಲ್ಲ ಅಂತೇಳಿ. ಹಿಂಗಾಗಿ ಇವುಗಳು ಸಲ್ಫರ್ ಬಣ್ಣಗಳು ಅಂತ ಕರೀತಾರ.
ಕಪ್ಪು ಕಂದು ಬಣ್ಣ ಬೇಕು ಮತ್ತು ಗಾಢವಾದ ನೀಲಿ ಬಣ್ಣ ಬೇಕು ಅಂತಂದ್ರೆ ಕಂಪಲ್ಸರಿ ನಾವೇನ್ ಮಾಡ್ಬೇಕಾಗತ್ತ, ಸಲ್ಫರ್ ಬಣ್ಣಗಳ ಹಾಕುವ ಪದ್ಧತಿಯನ್ನೇ ಹಾಕ್ಬೇಕಾಗತ್ತ. ನೆಕ್ಸ್ಟ್ ಅಜೋಯಿಕ್ ಬಣ್ಣಗಳು ಅಂತ ಬರ್ತದ. ಏನಿದು ಅಜೋಯಿಕ್ ಬಣ್ಣಗಳು ಅಂತಂತಂದ್ರ ಇವುಗಳು ಸಿದ್ಧ ಬಣ್ಣಗಳಲ್ಲ. ಸಿದ್ಧ ಅಂದ್ರೆ ರೆಡಿಮೇಡ್ ಅಲ್ಲ. ಇವುಗಳು ಏನಾಗತ್ತ, ನ್ಯಾಫ್ತಾಲ್ಗಳು ಮತ್ತು ಬೇಸ್ಗಳನ್ನಾಗಿ ನಾವು ಸರಬರಾಜು ಮಾಡಲಾಗುತ್ತದೆ. ಇವುಗಳನ್ನ ಏನ್ ಮಾಡ್ತೀವಿ, ಮಧ್ಯವರ್ತಿಗಳಂತೆ ಇವುಗಳನ್ನ ಬಳಸಲಾಗುತ್ತದೆ. ಈ ವಿಧಾನ ಸಂಪೂರ್ಣ ಸಂಕೀರ್ಣವಾಗಿದ್ದು ಸೀಮಿತ ಶ್ರೇಣಿಯೊಂದಿಗೆ ಮಾತ್ರ ಈ ಬಣ್ಣಗಳು ಬರ್ತಾವು. ಅಂದ್ರ ಕೆಲವೊಂದು ಬಣ್ಣಗಳು ಮಾತ್ರ ಬರ್ತಾವು ಅಜೋಯಿಕ್ ಒಳಗ. ನೀವು ಇಲ್ಲಿ ಚಿತ್ರದೊಳಗ ನೋಡ್ತಾ ಇದ್ದೀರಿ, ಲೈಟ್ ಪ್ಯಾರೆಟ್ ಗ್ರೀನ್, ಆರೆಂಜ್, ಪಿಂಕ್ ಕಲರ್, ಪಿಂಕ್ ಒಳಗ ಪರ್ಪಲ್, ಲೈಟ್ ಪರ್ಪಲ್, ಡಾರ್ಕ್ ಪರ್ಪಲ್, ಬ್ಲೂ ಬಿಟ್ರ ಇಂಥ ಬಣ್ಣಗಳ ಬಿಟ್ರೆ ಬೇರೆ ಯಾವ ಬಣ್ಣನೂ ಇದ್ರೊಳಗ ಕಾಣ್ತಾ ಇಲ್ಲ. ಹಿಂಗಾಗಿ ಕೇವಲ ಇಷ್ಟು ಬಣ್ಣಗಳನ್ನ ಮಾತ್ರ ನಾವು ಅಜೋಯಿಕ್ ಬಣ್ಣಗಳಲ್ಲಿ ಹಾಕೋಬಹುದು ಅಂತ ಹೇಳ್ತೀವಿ ನಾವು. ಇವು ತೊಳೆಯಲು ಅತ್ಯಂತ ಉತ್ತಮವಾದಂತ ಬಣ್ಣಗಳು, ಪ್ರತಿರೋಧವನ್ನ ಹೊಂದದ, ಕಳಪೆ ಬೆಳಕಿಗೆ ಉತ್ತಮ ಮತ್ತು ಕ್ಲೋರಿನ್ ವೇಗವನ್ನ ಹೊಂದದ ಅಂತ ಹೇಳ್ತೀವಿ. ಇವು ಸೆಲ್ಯುಲೋಜಿಕ್ ಫೈಬರ್ಗಳಿಗೆ ಸೂಕ್ತ. ಸೆಲ್ಯುಲೋಜಿಕ್ ಅಂತಂದ್ರೆ ಹತ್ತಿ ಬಟ್ಟೆಗಳಿಗೆ ಹೆಚ್ಚು ಸೂಕ್ತ ಅಂತ ಹೇಳಿ ನಾವು ಹೇಳ್ತೀವಿ ಯಾವುದು, ಅಜೋಯಿಕ್ ಬಣ್ಣಗಳನ್ನು. ನೆಕ್ಸ್ಟ್ ಆ ಆ ಪ್ರಸರ ಪ್ರತಿಕ್ರಿಯಾತ್ಮಕ ಬಣ್ಣಗಳು ಅಂತ ಕರಿತೀವಿ. ಈ ಬಣ್ಣಗಳು ನೀರಿನೊಂದಿಗೆ ಕರಗ್ತಾವು. ಎರಡು ಕ್ರಿಯಾತ್ಮಕ ಬಣ್ಣಗಳಾಗಿವೆ, ವಿಶ್ಲೇಷಣೆಯನ್ನ ಹೊಂತಾವು. ನೋಡಿರಿ, ಈ ಬಟ್ಟೆಗಳನ್ನ ಈ ಸ್ಲೈಡ್ ಒಳಗ ನೋಡ್ಬೇಕಾದ್ರ ಪಿಂಕ್ ಒಳಗ ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಯೆಲ್ಲೋ ಒಳಗ ಯೆಲ್ಲೋ ಡಾರ್ಕ್, ಆರೆಂಜ್ ಒಳಗ ಆರೆಂಜ್ ಮತ್ತೆ ಲೈಟ್ ಡಾರ್ಕ್ ಹೆಂಗೈತಿ, ಸೇಮ್ ಹಂಗ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಆಗತ್ತ. ಇವುಗಳನ್ನ ಬಿಸಿ ಮತ್ತು ಶೀತ ವಿಧಾನದಿಂದ, ಶೀತ ಬಣ್ಣ ಹಾಕುವಿಕೆಯಿಂದ ಬಾಟಿಕ್ ಮುದ್ರಣದಲ್ಲಿ ಬಳಸಲಾಗುತ್ತದೆ. ಕೆಲವೊಂದು ಶೀತ ಮತ್ತು ಕೆಲವೊಮ್ಮೆ ಉಷ್ಣ ಬಣ್ಣಗಳನ್ನ ಎರಡು ಸಂಯೋಜನೆ ಹಾಕುವುದರಿಂದ ಇಲ್ಲಿ ಏನಾಗತ್ರಿ ಅಂತಂತಂದ್ರ ಬಣ್ಣಗಳು ಸಂಶ್ಲೇಷಿತಗೊಂಡು ಸರಿತ್ನಂಗ ಮಿಕ್ಸ್ ಆಗದೆ ಒಂದ್ ಕಡೆ ಡಾರ್ಕ್ ಆಗತ್ರಿ, ಒಂದ್ ಕಡೆ ಲೈಟ್ ಆಗತ್ತ. ಈ ರೀತಿ ಕಾಂಬಿನೇಷನ್ ಬರ್ಬೇಕು ಅಂತಂದ್ರ ಪ್ರತಿಕ್ರಿಯಾತ್ಮಕ ಬಣ್ಣಗಳನ್ನ ನಾವು ಬಳಸಬೇಕು. ನೆಕ್ಸ್ಟ್ ಬರೋದು ಆಮ್ಲೀಯ ಬಣ್ಣಗಳು ಅಂತ ಕರಿತೀವಿ. ರೇಷ್ಮೆ, ಉಣ್ಣೆ ಮತ್ತು ನೈಲಾನ್ ಮಾರ್ಪಡಿಸಿದ ಅಕ್ರೈಲಿಕ್ ಸಾಮಾನ್ಯವಾಗಿ ಇಲ್ಲೇ ಅಕ್ರೈಲಿಕ್ ಅನ್ನ ಬಳಸಿ ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾರ, ಬಣ್ಣವನ್ನ ಹಾಕ್ತಾರ. ಇವು ಹತ್ತಿ ಬಟ್ಟೆಗಳಿಗೆ ಸೂಕ್ತವಾಗುವಂಗಿಲ್ಲ. ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳಿಗೆ ಮಾತ್ರ ಇವು ಹೆಚ್ಚು ಆಮ್ಲೀಯ ಗುಣಧರ್ಮ ಹೊಂದಿದಂತ ಬಟ್ಟೆಗಳು ಸೂಕ್ತವಾಗುತ್ತೆ. ಇವು ನೀರಿನಲ್ಲಿ ಕರಗುತ್ತವೆ. ಹಿಂಗಾಗಿ ನೀವು ವಾಶ್ ಮಾಡೋ ಹೊತ್ನಾಗ ಸಿಲ್ಕ್ ಯಾವಾಗ್ಲೂ ವಾಶ್ ಮಾಡಂಗಿಲ್ಲ. ನಾವು ಕಾಟನ್ ಆದ್ರ ವಾಶ್ ಮಾಡ್ತೀವಿ, ಹಾಕೊಂಡ ತಕ್ಷಣ ಅದು ಕೊಳೆ ಆಯ್ತು ಅಂತಂದ್ರ ಬಟ್ಟೆಯನ್ನ ತುಳಿಲಿಕ್ಕೆ ಹಾಕ್ತಿವಿ. ಆದ್ರ ಈ ಬಟ್ಟೆಗಳು ಹೆಚ್ಚು ನೀರಿನೊಳಗ ಬಿಟ್ಕೊಳೋದ್ರಿಂದ ಏನಾಗತ್ರಿ ಅಂತಂದ್ರ ಬಣ್ಣಗಳು ನೀರಿನಲ್ಲಿ ಕರಗಿ ಹೋಗಿಬಿಡ್ತಾವು. ಇದಕ್ಕ ಆಸಿಡ್ ಡೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಸರಣ ಬಣ್ಣಗಳು ಅಂತ ಬರ್ತಾವು. ಪ್ರಸರಣ ಬಣ್ಣಗಳು ಅಂತಂತಂದ್ರ ಸ್ವಲ್ಪ ಡಲ್ ಕಲರ್ ಮಾಡ್ಲಿಕ್ಕೆ ಅಥವಾ ಕರಗದಂತ ಬಣ್ಣಗಳನ್ನ ಸಂಶ್ಲೇಷಣೆ ಮಾಡ್ಲಿಕ್ಕೆ ಅವುಗಳನ್ನ ಏನಂತ ಕರಿತೀವಿ, ಪ್ರಸರಣ ಬಣ್ಣಗಳು ಅಂತ ಕರಿತಾವೆ. ನೀರಿನಲ್ಲಿ ಕರಗದ ಬಣ್ಣಗಳಾಗಿವೆ, ಕರಗೋಂಗಿಲ್ಲ ಇವು. ಆದ್ರಿಂದ ಏನಾಗತ್ತ, ಡಲ್ ಶೇಡ್, ಲೈಟರ್ ಶೇಡ್ ಅನ್ನ ಪಡಿಬಹುದು. ಇಲ್ಲಿ ನೀವು ನೋಡ್ತಾ ಇದೀವಿ, ಡಿಸ್ಪರ್ಸ್ ಡೈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಯಾರ ಈ ಸ್ಕ್ರೀನ್ ಒಳಗ. ನೆಕ್ಸ್ಟ್ ಅಲ್ಲೇ ಕೆಳಗಿನ ಸ್ಲೈಡ್ ಒಳಗ ನೋಡಿದಾಗ ನೋಡಿರಿ, ಇಲ್ಲ ಇವು ಯಾವುದೋ ದಟ್ಟ ಬಣ್ಣವಲ್ಲ, ಎಲ್ಲ ಏನಾಗ್ಯಾವ್ರಿ, ಪ್ರಸರಣ ಬಣ್ಣಗಳು ಅಂತ ಕರಿತೀವಿ. ಕೆಲವೊಮ್ಮೆ ನೈಲಾನ್ ಮತ್ತು ಅಕ್ರೈಲಿಕ್ ಫೈಬರ್ಗಳಿಗೆ ಬಣ್ಣ ಮಾಡಲು ಇಂತಹ ಬಟ್ಟೆಗಳನ್ನ ಹೆಚ್ಚು ತೂಕವನ್ನ ಹೊಂದೈತಿ. ಅಂದ್ರ ಫೈಬರ್ ಹೆಂಗಿರ್ಬೇಕು ಅಂತಂದ್ರ ಮಸುಕಾದ ಛಾಯೆಯನ್ನ ಬಂದಿರ್ಬೇಕು. ಅಂದ್ರೆ ಏನಾಗತ್ರಿ, ಟ್ರಾನ್ಸ್ಪರೆಂಟ್ ಇರುವಂತ ಗಾಸ್ ಬಟ್ಟೆ, ಪಾಲಿಸ್ಟರ್ ಬಟ್ಟೆ, ನೈಲಾನ್ ಬಟ್ಟೆಗಳು ಈ ದ್ರಾವಕಗಳನ್ನ ತಿಳುವಾದ ಬಟ್ಟೆಗಳಿಗೆ ಉಪಯೋಗ ಮಾಡ್ತಾರ. ಇಲ್ಲಿ ಬಣ್ಣಗಳು ದಟ್ಟ ಬಣ್ಣಗಳು, ಗಾಢ ಬಣ್ಣಗಳು ಈ ಬಣ್ಣ ಹಾಕುವ ಪದ್ಧತಿ ಒಳಗ ಬರಂಗಿಲ್ಲ. ಈ ಬಣ್ಣ ಹಾಕುವುದ್ರೊಳಗ ಮಸುಕಾದ ಛಾಯೆಗೆ ಮಾತ್ರ ಸೀಮಿತವಾಗಿರ್ತಾವು. ಇವು ಪ್ರಸರಣ ಬಣ್ಣಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು ಅಂತಂತಂದ್ರ ಮೂಲಭೂತ ಬಣ್ಣಗಳು. ಮೂಲಭೂತ ಬಣ್ಣಗಳಂದ್ರ ಎಲ್ಲಾ ಸಂಶ್ಲೇಷಿತ ಬಣ್ಣಗಳಲ್ಲಿ ಮೂಲಭೂತ ಬಣ್ಣಗಳು ಏನ್ ಬರ್ತಾವ್ರಿ, ಕಂಡ ಬರ್ತಾವು. ಅದ್ಭುತವಾದ ಬಣ್ಣಗಳಾಗಿದ್ದು ಈ ವರ್ಗದಲ್ಲಿ ಕಂಡು ಬರುತ್ತವೆ. ಆದಾಗ್ಯೂ ಇವು ಸೂರ್ಯನ ಬೆಳಕಿಗೆ ಬೇಗನೆ ಮಸಗಾಕ್ಕವು. ಅಂದ್ರ ನೀವು ಬಹಳತ್ತವರೆಗೂ ಬಿಸಿಲಿನಲ್ಲಿ ಒಣ ಹಾಕಿದ್ರಿ, ಬಟ್ಟೆಗಳನ್ನ ಹಾಗೆ ಬಿಸಿಲಿಗೆ ಬಿಟ್ರಿ ಅಂತಂದ್ರ ಈ ಮೂಲಭೂತ ಬಣ್ಣಗಳು ಬಿಟ್ಟು ಹೋಗ್ಬಿಡ್ತಾವು. ಉಣ್ಣೆ ಮತ್ತು ರೇಷ್ಮೆಗೆ ಸಂಬಂಧಿಸಿದಂತೆ ಹೊಂದಿರುತ್ತವೆ, ಆದರೆ ಮಾಡರ್ನ್ ಮಾಡದ ಹತ್ತಿಗಳಲ್ಲಿ ಬರಂಗಿಲ್ಲ. ಮಾಡರ್ನ್ ಅಂದ್ರ ಮಧ್ಯವರ್ತಿಗಳನ್ನ ಬಳಸಿದ್ರ ಮಾತ್ರ ಹತ್ತಿಗೆ ಹಾಕ್ಲಿಕ್ಕೆ ಬರ್ತತಿ. ಮಧ್ಯವರ್ತಿಗಳನ್ನ ಬಳಸಲಿಲ್ಲ ಅಂದ್ರ ಹತ್ತಿ ಬಟ್ಟೆಗೂ ಹಾಕ್ಲಿಕ್ಕೆ ಬರುವಂಗಿಲ್ಲ.
ಹತ್ತಿಯ ಬಣ್ಣ ಮಾಡಲು ಮೂಲ ಬಣ್ಣಗಳಿಗೆ ಟೈನಿಕ್ ಆಮ್ಲ ಮತ್ತು ಕೆಲವು ಸಂಶ್ಲೇಷಿತ ಸಾವಯವ ಪದಾರ್ಥಗಳಂತ ಮಾಡರ್ನ್ಗಳನ್ನ ಬಳಸಲಾಗುತ್ತದೆ. ಈಗ ಬಣ್ಣ ನೀವು ಬ್ರಷ್ ಒಳಗ ಹಚ್ಬೇಕಾದ್ರ ಬಣ್ಣ ಹಚ್ಚಲಿಲ್ಲ ಅಂದ್ರ ಥಿನ್ನರ್ ಅಂತ ಏನು ಮಾಡರ್ನ್ ಅಂತ ಬಳಸ್ತೀವಿಲ್ಲ, ಹಂಗೆ ಇಲ್ಲಿ ಏನ್ ಬಳಸ್ತಾರ ಅಂತಂದ್ರ ಟ್ಯಾನಿಕ್ ಆಮ್ಲ ಅಥವಾ ಕೆಲವು ಸಂಶ್ಲೇಷಿತ ಸಾವಯವ ಪದಾರ್ಥಗಳನ್ನ ಏನ್ ಮಾಡ್ತಾರ್ರಿ, ಈ ಬಟ್ಟೆಗಳಿಗೆ ಏನ್ ಮಾಡ್ತಾರ್ರಿ, ಮಧ್ಯವರ್ತಿಯಗತೆ ಉಪಯೋಗ ಮಾಡ್ತಾರ. ಆ ಮಧ್ಯವರ್ತಿ ಇದ್ದಾಗ ಮಾತ್ರ ಬಟ್ಟೆ ಆಳವಾಗಿ ಏನಾಗುತ್ತ, ಬಣ್ಣವನ್ನ ಹೀರಿಕೊಳ್ಳುವ ಗುಣಧರ್ಮವನ್ನ ಹೊಂದಿರುತ್ತೆ. ನೆಕ್ಸ್ಟ್ ಕೊನೆಗೆ ಬರೋದು ಅಂತಂತಂದ್ರ ಮಾಡರ್ನ್ ಬಣ್ಣಗಳು ಅಂದ್ರ ಕ್ಷಾರಿಕ ಬಣ್ಣಗಳು ಅಂತ ಕರಿತೀವಿ. ಈ ಮಾಡರ್ನ್ ಈಸ್ ಅ ನ್ಯಾಚುರಲ್ ಡೈಸ್ ಅಂತಾನೂ ಕರಿಬಹುದ್ರಿ ಇವುಗಳನ್ನ. ಅಲ್ಯೂಮಿನಿಯಂ ಅಥವಾ ತವರ ಆಮ್ಲೀಯ ಅಥವಾ ಮೂಲ ಉಪ್ಪು ದ್ರಾವಕಗಳನ್ನ ನಾವೇನ್ ಮಾಡ್ತೀವಿ ಅಂತಂತಂದ್ರ ಇವುಗಳ ಬಟ್ಟೆಯೊಂದಿಗೆ ಬಣ್ಣವನ್ನ ಹಾಕಬೇಕಾದ್ರ, ಇವುಗಳನ್ನ ಬಳಸಬೇಕಾದ್ರ ಉಪ್ಪನ್ನ ಅಥವಾ ಕ್ರೋಮಿಯಂ ಅನ್ನ, ಕಬ್ಬಿಣ, ಅಲ್ಯೂಮಿನಿಯಂ ಅಥವಾ ತವರದ ಆಮ್ಲೀಯ ಅಥವಾ ಮೂಲ ಉಪ್ಪನ್ನ ಹಾಕಿ ನಾವು ಬಣ್ಣಗಳನ್ನ ಹೀರಿಕೊಳ್ಳುವ ಹಾಗೆ ಮಾಡ್ತೀವಿ. ಒಂದು ರೀತಿಯ ನಾರಿನ ಸಂಬಂಧವನ್ನ ಹೊಂದಿದೆ. ನೀವು ನಾರಿಗಾದ್ರೂ ಹಾಕಬಹುದು, ಬಟ್ಟೆಗಾದ್ರೂ ಹಾಕ್ಬೇಕು. ಇಲ್ಲಿ ಕ್ಷಾರಕರ ಬಳಕೆಯಿಂದ ಸಮಸ್ಯೆಯನ್ನ ನಿರ್ವಹಿಸಬಹುದು. ಕ್ಷಾರಕಗಳಂತಂದ್ರೆ ಅಲ್ಕಲೈಸ್ಗಳನ್ನ ಅಂದ್ರ ಆಮ್ಲೀಯ ಗುಣಧರ್ಮಕ್ಕಿಂತ ಕಡಿಮೆ ಮಟ್ಟದ ಗುಣಧರ್ಮ ಹೊಂದಿದಂತ ಆಸಿಡ್ಗಳನ್ನ ಕ್ಷಾರಕ ಅಂತ ಕರಿತೀವಿ. ಇಂಥ ಕ್ಷಾರಕಗಳನ್ನ ಬಳಸಿ ನಾವು ಮಾಡ್ತೀವಿ ಅಂತ ಕರಿತೀವಿ. ಈ ಮಾಡರ್ನ್ ಬಣ್ಣಗಳು ಯಾವ್ಯಾವು ಅಂತಂದ್ರ ಕ್ರೋಮ್ ಎಲ್ಲೋ, ಮೆಟಾಕ್ರೋಮ್ ಮತ್ತು ಕ್ರೋಮ್ ವಿಧಾನವನ್ನ ಅಳಪಡಿಸಿ ಎಲ್ಲೋ ಮತ್ತು ಆರೆಂಜ್ ಶೇಡ್ ಒಳಗ ಜಾಸ್ತಿ ಏನ್ ಮಾಡ್ತಾರ, ಬಣ್ಣವನ್ನ ಹಾಕ್ತಾರ. ನೆಕ್ಸ್ಟ್ ಈ ಬಣ್ಣ ಹಾಕುವ ಪದ್ಧತಿಗಳ ವಿಧಗಳೊಳಗ ಸಸ್ಯಜನ್ಯ ನೋಡ್ಕೊಂಡ್ರಿ. ನೆಕ್ಸ್ಟ್ ಸಿಂಥೆಟಿಕ್ ಬಣ್ಣಗಳು ಅಂದ್ರ ಕೃತಕ ಬಣ್ಣಗಳನ್ನ ನೋಡ್ಕೊಂಡ್ರಿ. ಇವು ಏನದವು ಬಣ್ಣ ಹಾಕುವ ವಿಧಾನಗಳು, ಯಾವ್ಯಾವ ಬಟ್ಟೆಗೆ ಬಣ್ಣವನ್ನ ಹೆಂಗ್ ಹಾಕ್ತಾರ ಅನ್ನೋದು ಆತು. ನೆಕ್ಸ್ಟ್ ಬಣ್ಣ ಹಾಕುವ ಅಥವಾ ಬಣ್ಣ ಬಳಿಯುವ ವಿಧಾನಗಳ ವರ್ಗೀಕರಣ ಅಂತ ಕರಿತೀವಿ. ಬಣ್ಣ ಹಾಕುವ ಅಥವಾ ಬಣ್ಣ ಬಳಿಯುವ ವಿಧಾನಗಳು ಅಂತಂದ್ರ ಫಾರ್ ಎಕ್ಸಾಂಪಲ್ ಬಣ್ಣವನ್ನ ಎಲ್ಲಾ ಬಟ್ಟೆಗಳಿಗೆ ಹಾಕಬೇಕಾಗತ್ತೆ. ನೋಡ್ರಿ, ಎಳೆಗಳನ್ನ ತೆಗೆದು ನೂಲನ್ನಾಗಿ ಪರಿವರ್ತನೆ ಮಾಡ್ತೀರಿ. ನೂಲನ್ನ ಪರಿವರ್ತನೆ ಮಾಡಿ ಬಟ್ಟೆಯನ್ನಾಗಿ ಕೈಮಗ್ಗಕ್ಕ ಅಥವಾ ಯಾಂತ್ರಿಕ ಮಗ್ಗಕ್ಕೆ ಹಾಕಿ ಬಟ್ಟೆಯನ್ನ ಮಾಡ್ತೀರಿ. ಕೆಲವೊಂದು ಬಣ್ಣಗಳನ್ನ ಬಟ್ಟೆ ಹಾಕಿದ ನಂತರ ಬಟ್ಟೆ ನೇಯ್ದ ನಂತರ ಬಣ್ಣವನ್ನ ಹಾಕ್ತಿವಿ. ಕೆಲವೊಂದು ಬಟ್ಟೆ ನೇಯೋಕಿನ ಪೂರ್ವದೊಳಗ ಏನಾಗತ್ತೆ, ನೂಲಿನ ಹಂತದೊಳಗ ಹಾಕ್ತಿವಿ. ಕೆಲವೊಂದು ಏನ್ ಮಾಡ್ತಾರೆ, ಬಟ್ಟೆಯನ್ನು ನೇಯ್ದು ಆಮೇಲೆ ಉಡುಪುಗಳನ್ನ ತಯಾರಿಸಿ ಉಡುಪಿಗೆ ಬಣ್ಣವನ್ನ ಹಾಕ್ತಾರ. ಹಿಂಗಾಗಿ ಈ ಬಣ್ಣ ಯಾವ್ಯಾವ ಹಂತದೊಳಗ ಹಾಕ್ತಾರ ಅಂತ ವಿಧಾನಗಳನ್ನ ವರ್ಗೀಕರಣ ಅಂತ ಮಾಡ್ಯಾರ. ಒಂದನೇದ್ದು ಸ್ಟಾಕ್ ಡೈಯಿಂಗ್ ಅಂತ ಕರೀತಾರ. ಸ್ಟಾಕ್ ಅಂತಂತಂದ್ರೆ ಇಲ್ಲಿ ಏನಾಗತ್ರಿ ಅಂತಂತಂದ್ರ ಡೈಯಿಂಗ್ ಸಮೃದ್ಧ ಏಕರೂಪ ಛಾಯೆಗಳನ್ನ ಹೀರುವಂತಹ ಗುಣಧರ್ಮವನ್ನ ಹೊಂದಿದ್ದಕ್ಕ ಸ್ಟಾಕ್ ಡೈಯಿಂಗ್ ಅಂತ ಕರೀತಾರ. ಸ್ಟಾಕ್ ಫಾರ್ ಎಕ್ಸಾಂಪಲ್ ಪಾಲಿಸ್ಟರ್ ಮತ್ತು ನೈಲಾನ್ಗಳನ್ನ ತೆಗಿಬೇಕಾದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರ ಲಾಸ್ಟ್ಗೆ ಪ್ರೆಷರ್ ಚೇಂಬರ್ ನಲ್ಲಿ ಹಾಕಿದಾಗ ಸ್ಪಿನರ್ಟ್ ಮೂಲಕ ಬರಬೇಕಾದ್ರೆ ಎಳೆಗಳು ಏನಾಗತ್ರಿ, ಪ್ರೆಷರ್ ಚೇಂಬರ್ನಾಗ ಇದ್ದಾಗ ಏನಾಗಿತ್ರಿ, ಎಳೆಗಳು ಏನಾಗಿರ್ತಾವು, ದ್ರಾವಣದ ರೂಪದಲ್ಲಿರ್ತಾವ, ದ್ರವದ ರೂಪದಲ್ಲಿರ್ತೈತಿ. ಸ್ಪಿನರ್ಟ್ ಮೂಲಕ ಹೊರಗೆ ಹಾಕಿ ಬರುವಾಗ ಏನಾಗತ್ರಿ, ಎಳೆಗಳು ಘನ ರೂಪಕ್ಕೆ ಪರಿವರ್ತನೆ ಆಗ್ತಾವು. ಹಿಂಗ ಆ ಸ್ಟಾಕ್ ಅಂತಂದ್ರ ಫಾರ್ ಎಕ್ಸಾಂಪಲ್ ಇನ್ನ ನೀವು ನೋಡ್ತಾ ಇದ್ರಿ, ದೊಡ್ಡದೊಂದು ಮಷಿನ್ ಕಾಣ್ತಿದೆ, ಇದು ಪ್ರೆಷರ್ ಚೇಂಬರ್. ಇದ್ರೊಳಗನ ನಾವು ಲಾಸ್ಟ್ ಹಂತದೊಳಗನ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರ ಏಕರೂಪ ಬರುವಂತ ಛಾಯೆಗಳನ್ನ ಹೊಂದಬೇಕಾಗಿತ್ತು ಅಂತಂದ್ರ ಇಲ್ಲೇ ಬಣ್ಣಗಳನ್ನ ಹಾಕಿಬಿಟ್ರಿ ಅಂತಂದ್ರ ಆ ಫೈಬರ್ ಕೋರ್ ಅನ್ನುವನ್ನ ತಲುಪುತ್ತದೆ. ನೆಕ್ಸ್ಟ್ ಸ್ಟಾಕ್ ಡೈಯಿಂಗ್ ಆಗುತ್ತೆ. ಸ್ಟಾಕ್ ಡೈಯಿಂಗ್ ಅಂದ್ರೆ ಏನ್ರಿ, ಪೂರ್ತಿಯಾದಂತ ಸ್ಟಾಕ್ ನಿಮ್ಗೆ ಏನಾಗುತ್ತೆ, ಒಂದೇ ಬಣ್ಣದೊಳಗ ತಯಾರಾಗಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಸ್ಟರ್ ಮ್ಯಾನುಫ್ಯಾಕ್ಚರ್ ಮಾಡೋಕಿನ ಮೊದ್ಲ ಎಳೆಗಳನ್ನ ತೆಗೆದು ನಂತರ ಬಣ್ಣ ಹಾಕೋಕಿನ ಮೊದ್ಲ ಆ ಪ್ರೆಷರ್ ಚೇಂಬರ್ ನಲ್ಲಿ ಇದ್ದಾಗ ಆ ರಾಸಾಯನಿಕ ವಸ್ತುಗಳಿಗೆ ಕೆಲವೊಂದು ಕಲರ್ಸ್ ಅನ್ನ ಮಿಕ್ಸ್ ಮಾಡಿಬಿಟ್ಟಾಗ ಬರುವಂತ ಎಳೆಗಳು ಏನಾಗ್ತಾವು, ಬಣ್ಣದ ಎಳೆಗಳಾಗ್ತಾವು. ಹಳದಿ ಬಣ್ಣ ಹಾಕಿದ್ರಿ ಪ್ರೆಷರ್ ಚೇಂಬರ್ ಒಳಗ ಹಳದಿ ಪಾಲಿಸ್ಟರ್ ಎಳೆಗಳು ಬರ್ತಾವು. ಪಿಂಕ್ ಬಣ್ಣ ಹಾಕಿದ್ರಿ ಪಿಂಕ್ ಎಳೆಗಳು ಬರ್ತಾವು. ಹಿಂಗ ನೀವು ಯಾವ ಬಣ್ಣವನ್ನ ಬೇಕು ಆ ಸ್ಟಾಕಿಗೆ ಏನ್ ಮಾಡ್ಬೇಕಾಗತ್ತ, ಬಣ್ಣವನ್ನ ಹಾಕೋದಕ್ಕ ಸ್ಟಾಕ್ ಡೈಯಿಂಗ್ ಅಂತ ಕರೀತಾರ. ನೆಕ್ಸ್ಟ್ ಬಂದು ಯಾರ್ನ ಡೈಯಿಂಗ್ ಅಂತ ಕರಿತೀವಿ. ಯಾರ್ನ ಡೈಯಿಂಗ್ ಅಂತಂದ್ರ ನೋಡ್ರಿ, ಬಣ್ಣ ಹಾಕೋಕಿನ ಪೂರ್ವದಲ್ಲಿ ನೂಲನ್ನ ತಯಾರು ಮಾಡ್ತಾರ. ತಯಾರಾದಂತ ನೂಲುಗಳು ಬಿಳಿ ಅಥವಾ ಲೈಟ್ ಕ್ರೀಮ್ ಕಲರಿನ ನೂಲುಗಳಾಗಿರ್ತಾವ. ಆ ನೂಲುಗಳಿಗೆ ಬಣ್ಣವನ್ನ ಇದ್ದಾರ ನೋಡಿರಿ, ಇಲ್ಲಿ ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ನೂಲುಗಳದಾವು. ನೂಲುಗಳಂದ್ರೆ ಯಾರ್ನಗಳದಾವ್. ಸಾಮಾನ್ಯವಾಗಿ ಎಳೆಗಳನ್ನು ನೂಲನ್ನಾಗಿ ಪರಿವರ್ತನೆ ಮಾಡಿದ ನಂತರ
ನೂಲುಗಳನ್ನ ಬಣ್ಣ ಹಾಕಿ ಎದ್ದಿ ನಂತರ ನೂಲುಗಳನ್ನ ಒಣಗಿಸ್ತಾರ್ರಿ. ಒಣಗಿಸಿ ನಂತರ ಅವುಗಳನ್ನ ನೂಲುಗಳನ್ನ ಬಾಬಿನ್ನಿಗೆ ಸುತ್ತಿ ಕೈಮಗ್ಗ ಅಥವಾ ಯಾಂತ್ರಿಕ ಮಗ್ಗಕ್ಕ ಶಿಫ್ಟ್ ಮಾಡಿ ಬಟ್ಟೆಯನ್ನ ತಯಾರು ಮಾಡ್ತಾರಲ್ಲ, ಇದು ನಿಮಗೆ ಏನಂತ ಕರೀತಾರ? ಯಾರ್ನ ಡಾಯಿಂಗ್ ಅಂತಂದ್ರ ನೂಲಿನ ಹಂತದಲ್ಲಿ ಬಣ್ಣಗಳನ್ನ ಹಾಕಲಾಗುತ್ತದೆ. ಇದಕ್ಕ ಯಾರ್ನ್ ಡಾಯಿಂಗ್. ಇದು ಡೆನಿಮ್ ಜೀನ್ಸ್ ಮಾಡ್ಲಿಕ್ಕೆ ಬಹಳ ಉಪಯುಕ್ತವಾದಂತಹ ಪದ್ಧತಿಯಾಗ್ಯದ. ಶರ್ಟಿಂಗ್ ಮತ್ತು ಪ್ಯಾಂಟ್ ಪೀಸ್ ನೇಯಬೇಕಾದ್ರ ಇಂತಹ ಬಣ್ಣಗಳನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಪೀಸ್ ಡೈಯಿಂಗ್. ಪೀಸ್ ಡೈಯಿಂಗ್ ಅಂದ್ರೆ ಏನು ಅಂತಂದ್ರ ಎಳೆಗಳನ್ನ ನೂಲನ್ನಾಗಿ ಪರಿವರ್ತಿಸಿ ನೂಲನ್ನು ಕೈಮಗ್ಗ ಅಥವಾ ಯಾಂತ್ರಿಕ ಮಗ್ಗದಲ್ಲಿ ಹಾಕಿ ಬಟ್ಟೆಯನ್ನ ಮಾಡಿ ತಯಾರಾದಂತ ಬಟ್ಟೆಗೆ ಬಣ್ಣ ಹಾಕುವುದಕ್ಕೆ ಏನಂತ ಕರಿತೀವಿ? ಪೀಸ್ ಡೈಯಿಂಗ್. ಬಟ್ಟೆ ತಯಾರಾಗೈತಿ, ನೂರಾರು ಸಾವಿರಗಳ ಅಡಿಗಳಷ್ಟು ಬಟ್ಟೆ ನಿಮ್ದು ತಯಾರಾಗೈತಿ. ಆ ಇಡೀ ಬಟ್ಟೆಯನ್ನ ಬಣ್ಣದ ದ್ರಾವಣದಲ್ಲಿ ಎದ್ದಿ ತೆಗೆಯುವುದಕ್ಕೆ ಏನಂತ ಕರಿತೀವಿ ನಾವು? ಪೀಸ್ ಡೈಯಿಂಗ್ ಅಂತ ತೆಗಿತೀವಿ. ಈ ವಿಧಾನದಲ್ಲಿ ಗರಿಷ್ಠ ಪ್ರಮಾಣದ ವೆಚ್ಚ ಪರಿಣಾಮಕಾರಿಯಾಗಿ ಬಹಳಷ್ಟಕ್ಕೆ ಬರಂಗಿಲ್ಲ. ಯಾಕಂದ್ರ ಎಳೆಗಳನ್ನ ನೂಲನ್ನಾಗಿ ಹಾಕ್ಬೇಕು ಅಥವಾ ನೂಲಿಗೆ ಬಣ್ಣ ಹಾಕ್ಬೇಕು ಅಂದ್ರ ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾಕಂದ್ರ ನೂಲ್ ಕಲರ್ 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 ಇರ್ತತಿ. ಈಗ ಪಿಂಕ್ ಸೀರೆ ಒಳಗ ನಿಮ್ಗ ಯಾವ್ದಾದ್ರು ಪ್ರಿಂಟೆಡ್ ಬೇಕು ಅಂತಂದಾಗ ಇಡಿಯಾದಂತಹ ಬಟ್ಟೆಯನ್ನ ತೆಗೆದುಕೊಂಡು ಹೋಗಿ ಒಮ್ಮೆ ಬಣ್ಣದ ದ್ರಾವಣದೊಳಗೆ ಎತ್ತಿ ತೆಗೆದು ಬಿಡ್ತಾರ. ಹಿಂಗಾಗಿ ಯಾಂತ್ರಿಕ ವಿಧಾನದೊಳಗ ಬಹಳ ಅಗ್ಗದ ಬೆಲೆಯೊಳಗ ಸುಲಭವಾಗಿ ಮತ್ತು ಬಣ್ಣ ಹೋಗಲಾರದಂತೆ ಅನೇಕ ಪ್ರಕಾರದ ಫ್ಯಾಷನ್ಗೆ ಆವೃತ್ತಿಗೆ ತಕ್ಕಂತೆ, ಈಗ ನೋಡ್ರಿ ಬೇಸ್ ಕಲರ್ ಅಂತ ಹೇಳಲಾರ್ದಂತ ಲೈಟ್ ಕಲರ್ಸ್ ಕಾಂಬಿನೇಷನ್ ಬಹಳ ಫೇಮಸ್ ಆಗ್ಲಿಕತ್ತಾವು. ನೀವ್ ಎಂತ ಬಣ್ಣ ಬೇಕು ಅಂತ ಮಷೀನಿಗೆ ಸೆಟ್ ಮಾಡಿಬಿಟ್ರಿ ಅಂತಂದ್ರ ಆ ಮಷೀನ್ ಏನ್ ಮಾಡ್ತೈತಿ? ಒಂದೇ ಪ್ರಕಾರದ ಬಣ್ಣವನ್ನ ಹಾಕುವಂತ ಬಟ್ಟೆಗೆ ಹೋಗ್ಬಿಡ್ತೈತಿ. ವೇಗವಾಗಿ ಹಾಕಬಹುದು, ಕಡಿಮೆ ಸಮಯ, ಮತ್ತೆ ಲೇಬರ್ ಕಾಸ್ಟ್ ಬಹಳ ಕಡಿಮೆ ಆಗತ್ತ, ಮತ್ತೆ ಅಗ್ಗದ ಬೆಲೆಯೊಳಗ ತಯಾರಾಗತ್ತ. ಇಂಥದಕ್ಕ ಪೀಸ್ ಡೈಯಿಂಗ್ ಅಂದ್ರೆ ಇಡಿಯಾದಂತ ಬಟ್ಟೆ ಲೈಟ್ ಕ್ರೀಮ್ ಕಲರ್ ಅಥವಾ ಬಿಳಿ ಬಣ್ಣವನ್ನ ನೀವು ಮಷೀನಿಗೆ ಹಾಕಿಬಿಟ್ರಿ ಅಂದ್ರೆ ಅಲ್ಲಿ ಬಣ್ಣದ ದ್ರಾವಣದಿಂದ ತಾನೇ ತಯಾರಾಗಿ ಸಾವಿರಾರು ಅಡಿಗಳಷ್ಟು ಬಟ್ಟೆಗಳನ್ನ ಒಂದೇ ಸಮಯಕ್ಕೆ ಒಂದೇ ಬಣ್ಣವನ್ನ ಹಾಕಿ ಹೊರಗೆ ತೆಗಿತೈತಿ. ಅದಕ್ಕ ಪೀಸ್ ಡೈಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಗಾರ್ಮೆಂಟ್ ಡೈಯಿಂಗ್ ಅಂದ್ರೆ ಏನು? ಉಡುಪಿಗೆ ಬಣ್ಣ ಹಾಕುವುದು. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ ಅಂತಂದ್ರೆ ಒಂದ್ ವೈಟ್ ಕಲರ್ದ ಜೀನ್ಸ್ ಡೆನಿಮದ ಪ್ಯಾಂಟ್ ರೆಡಿ ಮಾಡಿ ರೆಡಿ ಆಗಿದ್ದ ಪ್ಯಾಂಟಿಗೆ ಏನ್ ಮಾಡಾರ್ರಿ ಅಂತಂದ್ರ ಆ ಬಣ್ಣದ ದ್ರಾವಣದೊಳಗೆ ಎದ್ದಿ ತೆಗಿತಾರ. ಇದಕ್ಕೆ ಏನಂತ ಕರೀತಾರ? ಗಾರ್ಮೆಂಟ್ ಡೈಯಿಂಗ್ ಅಂತ. ಮೊದಲ ಎಳೆಗಳನ್ನ ನೂಲನ್ನಾಗಿ ಪರಿವರ್ತನೆ ಮಾಡಿ ನೂಲನ್ನ ಕೈಮಗ್ಗಕ್ಕೆ ಹಾಕಿ ಅಥವಾ ಯಾಂತ್ರಿಕ ಮಗ್ಗಕ್ಕೆ ಹಾಕಿ ಬಟ್ಟೆಯನ್ನಾಗಿ ಪರಿವರ್ತನೆ ಮಾಡೋದು. ಬಟ್ಟೆಯನ್ನ ಉಡುಪನ್ನಾಗಿ ವಿನ್ಯಾಸಕರವಾಗಿ ಉಡುಪನ್ನಾಗಿ ಮಾಡಿ ಉಡುಪಿಗೆ ಬಣ್ಣ ಹಾಕುವ ಪದ್ಧತಿಗೆ ಏನಂತ ಕರಿತೀವಿ ನಾವು? ಉಡುಪು ಬಣ್ಣ ಹಾಕುವಿಕೆ ಅಥವಾ ಗಾರ್ಮೆಂಟ್ ಡೈಯಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರ ಉಡುಪನ್ನ ಫಸ್ಟ್ ಸಿದ್ಧ ಮಾಡ್ತೀವಿ. ಬೆಲ್ಟ್, ಹುಕ್ಕು, ಲೇಬಲಿಂಗು ಎಲ್ಲ ಮಾಡಿದ ನಂತರ ಏನ್ ಮಾಡ್ಬೇಕಾಗತ್ತ? ಸಂಪೂರ್ಣವಾಗಿ ಫಾರ್ ಎಕ್ಸಾಂಪಲ್ ಬಣ್ಣದ ದ್ರಾವಣದಲ್ಲಿ ಶರ್ಟ್ ಪೀಸ್ ಮಾಡ್ಬೋದ್ರಿ, ಟೀ ಶರ್ಟ್ಸ್ ಮಾಡ್ತಾರ. ಹಾಗೆ ಈಗ ಹಾಕೊಂಡ ಈಗ ಚಿತ್ರಪಟದೊಳಗ ಕಾಣ್ತತಿ ನಿಮಗ ಪ್ಯಾಂಟ್ ಹಿಡ್ಕೊಂಡ್ ನಿಂತಾರಲ್ಲ, ಫಸ್ಟ್ ಗೆ ಲೈಟ್ ವೈಟ್ ಕಲರ್ ಥ್ರೆಡ್ ಒಳಗ ಪ್ಯಾಂಟ್ ಗಳನ್ನ ಕಾಟನ್ ಬಟ್ಟೆಯಿಂದ ಪ್ಯಾಂಟ್ ಅನ್ನ ಜೀನ್ಸ್ ಕಾಟನ್ ಬಟ್ಟೆ ಒಳಗ ತಯಾರು ಮಾಡ್ತಾರ. ತಯಾರು ಮಾಡಿದಂತ ಇಡಿಯಾದ ಪ್ಯಾಂಟ್ ಅನ್ನ ನೀವ್ ಏನ್ ಮಾಡ್ತೀರಿ? ಬಣ್ಣದ ದ್ರಾವಣದೊಳಗೆ ಎದ್ದಿ ಹೊರ ತೆಗಿತೀರಿ. ಇದಕ್ಕೆ ಏನಂತ ಕರೀತಾರ್ರಿ? ಗಾರ್ಮೆಂಟ್ ಡೈಯಿಂಗ್ ಅಂತ ಕರೀತಾರ. ನೆಕ್ಸ್ಟ್ ಡೋಪ್ ಡೈಯಿಂಗ್ ಅಂತ ಕರೀತಾರ. ಡೋಪ್ ಅಂತಂದ್ರು ಒಂದ ಆಗುತ್ತೆ ರೀ ನಿಮಗ, ಸೊಲ್ಯೂಷನ್ ಡೈಯಿಂಗ್ ಅಂದ್ರು ಒಂದೇ. ಡೋಪ್ ಡೈಯಿಂಗ್ ಮತ್ತು ಸೊಲ್ಯೂಷನ್ ಡೈಯಿಂಗ್ ಅಂದ್ರು ಒಂದೇ. ಈ ಬಣ್ಣ ಹಾಕುವುದು ಫೈಬರ್ ಗಳನ್ನ ಹೊರ ತೆಗೆಯುವ ಮೊದಲು ನೇರವಾಗಿ ಪಾಲಿಮರ್ ದ್ರಾವಣಕ್ಕ ಅಂದ್ರ ಪಾಲಿಸ್ಟರ್ ಕಂಡುಹಿಡಿಬೇಕಾದ್ರ ಪಾಲಿಮರ್ ದ್ರಾವಣಕ್ಕ ಏನ್ ಮಾಡ್ಬೇಕಾಗತ್ತ? ದ್ರವದೊಳಗ ಈ ಕೆಮಿಕಲ್ಸ್ ಐತ್ರಿ, ಈ ಸಾಚಾ ಒಳಗ ಎಲ್ಲಾ ನಿಮಗ ಕೆಮಿಕಲ್ಸ್ ಕಾಣ್ಲಿಕ್ಕತ್ತೈತಿ. ಬಣ್ಣ ಅಲ್ಲ ಇವು. ಪಾಲಿಸ್ಟರ್ ಎಳೆಗಳನ್ನ ಮಾಡ್ಬೇಕಾದ್ರೆ ಏನಾಗತ್ರಿ? ಈ ತರ ಏನಾಗತ್ರಿ? ಕೆಮಿಕಲ್ಸ್ಗೆ ಬಣ್ಣ ಹಾಕ್ಯಾರ. ಈ ಕೆಮಿಕಲ್ಸ್ ಅನ್ನ ಪ್ರೆಷರ್ ಚೇಂಬರಿಗೆ ಹಾಕಿ ತೆಗೆಯುವ ಮುಂದ್ಲ ಏನಾಗತ್ರಿ ಅಂತಂದ್ರ ಈ ಕೆಮಿಕಲ್ಸ್ ಹೆಂಗ್ ಬರ್ತಾವು ಹಂಗ ಅದಕ್ಕ ಬಣ್ಣಗಳು ಬರ್ತಾವು. ಅದಕ್ಕ ಡೋಪ್ ಬಣ್ಣ ಅಥವಾ ಸೊಲ್ಯೂಷನ್ ಡೈಯಿಂಗ್ ಅಂತ ಕರಿತೀವಿ. ಹೊರ ತೆಗೆಯುವ ಮೊದಲು ನೇರವಾಗಿ ಪಾಲಿಮರ್ ಅಂದ್ರ ದ್ರಾವಣಕ್ಕ ಏನ್ ಮಾಡ್ತೀವಿ? ವರ್ಣಗಳನ್ನ ಸೇರಿಸಿ ಆ ವರ್ಣಗಳನ್ನ ಹಾಕುವಂತ ಅತ್ಯುತ್ತಮ ವೇಗವರ್ಧನೆಗಳು ಕನಿಷ್ಠ ನೀರಿನ ಬಳಕೆಯನ್ನು ನೀಡುತ್ತವೆ. ಬಣ್ಣ ಹಾಕ್ಬೇಕಾದ್ರ
ಬಣ್ಣನ ಎದ್ದೋದು ತೆಗಿಯೋದು ಮತ್ತೆ ಎರಡು ನೀರ್ನ್ಯಾಗ ತೊಳೆಯೋದು, ಇದಕ್ಕೆಲ್ಲ ನೀರ್ ಬಹಳ ವೇಸ್ಟ್ ಆಗತ್ರಿ. ಫಾರ್ ಎಕ್ಸಾಂಪಲ್ ನಾವು ಒಂದು ಕರ್ಚಿಪ್ ಹಾಕ್ಬೇಕಾದ್ರ ಒಂದ್ 2 ಲೀಟರ್ ನೀರ್ ವೇಸ್ಟ್ ಮಾಡ್ತೀವಿ. ಹಂಗಾಗಿ ಇಡೀ ಜಗತ್ತಿಗೆ ಬೇಕಾಗುವಷ್ಟು ಬಟ್ಟೆಗಳನ್ನ ತಯಾರು ಮಾಡ್ಬೇಕಾದ್ರ ಫ್ಯಾಕ್ಟರಿ ಅವರು ಪ್ರೊಸೆಸರ್ ಅನೇಕ ಪ್ರಮಾಣದಷ್ಟು ನೀರನ್ನ ವೇಸ್ಟ್ ಆಗತ್ತೆ. ಆದ್ರ ಈ ಸೊಲ್ಯೂಷನ್ ಡೈಯಿಂಗ್ ಒಳಗ ನೀರು ವೇಸ್ಟ್ ಆಗುವಂಗಿಲ್ಲ. ಸೊಲ್ಯೂಷನ್ ಡೈಯಿಂಗ್ ಕೇವಲ ಕೃತಕ ಎಳೆಗಳಿಗೆ ಮಾತ್ರ ಮಾಡಲಾಗುತ್ತದೆ. ಯಾಕಂದ್ರೆ ನೀವು ಪ್ರೆಷರ್ ಚೇಂಬರಿಗೆ ಹಾಕ್ತೀರಿ ಅಂತಂದ್ರ ಅದು ಪಾಲಿಸ್ಟರ್ ಇರ್ಬೋದು, ನೈಲಾನ್, ಡೆಕ್ರಾನ್, ವಿಯಕ್ರಾನ್ ಅಥವಾ ಪಾಲಿಮರ್ ಎಳೆಗಳಾಗಿರ್ಬೋದು. ಇಂತಹ ಎಳೆಗಳು ಎಕ್ದಮ್ ಮಾಡ್ತೀವಿ. ಆದ್ರ ಇವು ಸೂರ್ಯನ ನೇರಳಾತಿ ವಿಕಿರಣಗಳಿಗೆ ಮತ್ತು ತೊಳೆಯುವುದರಿಂದ ವೇಗವಾಗಿ ಏನಾಗಂಗಿಲ್ಲ, ಅಂದ್ರೆ ಬಣ್ಣವನ್ನ ಬಟ್ಟೆಯಿಂದ ಬಿಟ್ಕೊಳಂಗಿಲ್ಲ. ಯಾಕಂದ್ರೆ ಇವು ಸೊಲ್ಯೂಷನ್ ಡೈಯಿಂಗ್ ಆಗಿರೋದ್ರಿಂದ ಎಳೆಗಳ ಆಳವಾಗಿ ಇವು ಬಣ್ಣ ಹೀರ್ಕೊಳೋದ್ರಿಂದ ಏನಾಗತ್ರಿ ಅಂತಂದ್ರ ಬಣ್ಣ ಬಹಳಷ್ಟು ತೀವ್ರವಾಗಿ ಬೇಕಾದಂತ ಬಣ್ಣಗಳನ್ನ ಪಡಿಬಹುದು. ಬೇಕಾದಂತ ಬಟ್ಟೆಗಳನ್ನ ನಾವೇನ್ ಮಾಡ್ಬೋದು, ಇಂತಹ ಬಣ್ಣದೊಳಗ ಪಡಿಬಹುದಾಗಿರುತ್ತೆ. ಇಷ್ಟು ನಿಮಗ ಬಣ್ಣದಲ್ಲಿ ನಿಮಗ ಬರುತ್ತ. ನಿಮ್ ಸಿಲಾಬಸ್ಸಿಗೆ ಏನಂದ್ರೇನು, ಬಣ್ಣ ಅಂದರೇನು ಅಂತ ಕೇಳ್ತಾರ್ರಿ. ಬಣ್ಣದಲ್ಲಿ ಪ್ರಕಾರಗಳನ್ನ ಕೇಳ್ತಾರ. ಅಥವಾ ಬಣ್ಣದಲ್ಲಿ ಪ್ರಕಾರಗಳು ಅಂದ್ರೆ 2 ಪ್ರಕಾರ, ಒಂದು ಸಸ್ಯಜನ್ಯ ಬಣ್ಣ, ಇನ್ನೊಂದು ಕೃತಕ ಬಣ್ಣಗಳು, ನೈಸರ್ಗಿಕ ಬಣ್ಣಗಳು, ಕೃತಕ ಬಣ್ಣಗಳು ಅಂತ ಹೇಳ್ಬಹುದು. ಈಗ ಕೇಳ್ತಾರ. ಅಥವಾ 2 ಮಾರ್ಕ್ಸಿಗೆ ನೈಸರ್ಗಿಕ ಬಣ್ಣಗಳನ್ನ ಹೆಸರಿಸಿರಿ ಅಂತ ಕೇಳಿದಾಗ ಸಸ್ಯಜನ್ಯ, ಪ್ರಾಣಿಜನ್ಯ, ಖನಿಜಜನ್ಯ, ಸೂಕ್ಷ್ಮ ಜೀವಿಗಳು ಮತ್ತು ಶಿಲೀಂಧ್ರಗಳ ಬಣ್ಣಗಳನ್ನ ಸಸ್ಯಜನ್ಯದಲ್ಲಿ ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಕೃತಕ ಬಣ್ಣಗಳ ಪ್ರಕಾರಗಳು ಅಂದ್ರೆ ಡೈರೆಕ್ಟ್ ಡೈಸ್, ವ್ಯಾಟ್ ಡೈಸ್, ಸಲ್ಫರ್, ಮಾಡರ್ನ್ ಸೊಲ್ಯೂಷನ್, ಇವೆಲ್ಲ ಡೈಯಿಂಗ್ ಅದಾವಲ್ರಿ. 9 ಪ್ರಕಾರದ ಡೈಸ್ ಬರ್ತಾವು. ಇವು ಕೃತಕ ಬಣ್ಣಗಳ ಹಾಕುವ ಪದ್ಧತಿಗಳು ಅಂತ ಬರ್ತತಿ. ಬಣ್ಣ ಹಾಕುವ ವಿಧಾನಗಳು ಅಂತಂದ್ರ ಒಂದು ಎಳೆಗಳ ಹಂತದಲ್ಲಿ ಬಣ್ಣ ಹಾಕೋದು, ನೂಲಿನ ಹಂತದಲ್ಲಿ ಬಣ್ಣ ಹಾಕೋದು, ಬಟ್ಟೆಯ ಹಂತದಲ್ಲಿ ಬಣ್ಣ ಹಾಕೋದು, ಗಾರ್ಮೆಂಟ್ ಹಂತದಲ್ಲಿ ಅಂದ್ರೆ ಉಡುಪಿನ ಹಂತದಲ್ಲಿ ಬಣ್ಣ ಹಾಕೋದು, ನೆಕ್ಸ್ಟ್ ಲಾಸ್ಟ್ ಒಂದು ಸೊಲ್ಯೂಷನ್ ಅಥವಾ ಡೋಪ್ ಡೈಯಿಂಗ್ ಅಂತ ಹೇಳಿ 5 ಪ್ರಕಾರ ಹಂತದಲ್ಲಿ ನಾವೇನ್ ಮಾಡ್ಬೇಕಾಗತ್ತ, ಬಣ್ಣವನ್ನ ಬಟ್ಟೆಗೆ ಹಾಕಬಹುದು ಅಂತ ಹೇಳಿ ನೋಡ್ತೀರಿ. ಇದನ್ನ ಲಾಂಗ್ ಕ್ವಶನ್ಗೆ ನೀವೇನ್ ಕೇಳ್ತಾರ್ರಿ ಕ್ವಶನ್ಸ್ ಅಂತಂದ್ರ, ಬಣ್ಣ ಹಾಕುವ ವಿವಿಧ ಪ್ರಕಾರಗಳನ್ನ ಬರೀರಿ ಅಂತಂದ್ರ ನೈಸರ್ಗಿಕ ಬಣ್ಣಗಳು ಮತ್ತು ಕೃತಕ ಬಣ್ಣಗಳನ್ನ ಬರಿಬೇಕು. ಬಣ್ಣ ಹಾಕುವ ಪದ್ಧತಿಗಳು ಬರೀರಿ ಅಂತಂದ್ರೆ ಟೆಕ್ನಿಕ್ಸ್ ಆಫ್ ಡೈಯಿಂಗ್ ಅಂತ ಕೇಳಿದಾಗ ಪೀಸ್ ಡೈಯಿಂಗ್, ಯಾರ್ನ್ ಡೈಯಿಂಗ್, ಸೊಲ್ಯೂಷನ್ ಡೈಯಿಂಗ್, ಡೋಪ್ ಡೈಯಿಂಗ್, ಮತ್ತ ನೆಕ್ಸ್ಟ್ ಇನ್ನೊಂದು ಬರೋದು ಫ್ಯಾಬ್ರಿಕ್ ಡೈಯಿಂಗ್ ಅಂತ ಬರ್ತದಲ್ಲ, ಗಾರ್ಮೆಂಟ್ ಡೈಯಿಂಗ್. ಇವು 5 ಪ್ರಕಾರಗಳನ್ನ ಬರೆದ್ರೆ ನಿಮ್ಗೆ ಏನಾಗತ್ರಿ, ಬಣ್ಣ ಹಾಕುವ ಪದ್ಧತಿಗಳು ಕಂಡು ಬರ್ತಾವ. ಇಷ್ಟು ಬಣ್ಣ ಹಾಕುವುದ್ರೊಳಗ ಐತಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು ಬಣ್ಣ ಹಾಕೋದ್ರ ಬಗ್ಗೆ. ಕ್ವಶನ್ಸ್ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿದ್ರೆ ಕೇಳ್ಬೋದು ನೋಡ್ರಿ. 5 ಮಾರ್ಕ್ಸಿಗೆ ನೈಸರ್ಗಿಕ ಬಣ್ಣಗಳನ್ನ ವರ್ಗೀಕರಿಸಿ ಅಂತ ಕೇಳ್ತಾರ. 5 ಮಾರ್ಕ್ಸಿಗೆ ಕೇಳಿದಾಗ ನೈಸರ್ಗಿಕ ಬಣ್ಣಗಳನ್ನು ಅವುಗಳ ದೊರೆಯುವ ಆಧಾರದ ಮೇಲೆ, ಅವುಗಳ ಮೂಲಗಳ ಮೇಲೆ ನಾವು ಮತ್ತೆ 5 ಪ್ರಕಾರವಾಗಿ ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳಿ ಸಸ್ಯಜನ್ಯ, ಪ್ರಾಣಿಜನ್ಯ, ಖನಿಜಜನ್ಯ ಹಾಗೂ ಶಿಲೀಂಧ್ರ ಮತ್ತು ಸೂಕ್ಷ್ಮ ಜೀವಿಗಳಿಂದ ಬಣ್ಣವನ್ನ ತೆಗಿಬಹುದು ಅಂತ ಹೇಳಿ ನೀವು ಬರಿಬಹುದು. ಅವು ಅಗ್ಗದ ಬೆಲೆಯಲ್ಲಿ ತಯಾರಾಗ್ತಾವ. ಯಾಕಂತಂದ್ರ ಭಯಂಕರ ಕಾಸ್ಟ್ಲಿ ಆಗ್ಬಿಟ್ಟತಿ ಅದು ಬಣ್ಣಗಳು. ಹಿಂಗಾಗಿ ನಿಮ್ಗೆ ಏನ್ ಮಾಡ್ಲಿಕ್ಕೆ ಅದಾಗತ್ತ, ಸಾಧ್ಯ ಆಗಂಗಿಲ್ಲ. ಈಗೆಲ್ಲಾ ನ್ಯಾಚುರಲ್ ಡೈಸ್ ಯೂಸ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ನ್ಯಾಚುರಲ್ ಡೈಸ್ ಒಳಗ ನೀವು ಬಹಳ ಅಂದ್ರೆ ಒಂದ್ ಖರ್ಚಿಪ್, ಒಂದ್ ಹ್ಯಾಂಡ್ ಬ್ಯಾಗ್ ತಗೋಬಹುದು ಹೊರತು ಬಟ್ಟೆಗಳನ್ನು, ಉಡುಪುಗಳನ್ನು ತೆಗೆದುಕೊಳ್ಬೇಕಂದ್ರೆ ಬಹಳ ಎಕ್ಸ್ಪೆನ್ಸಿವ್. ಇತ್ತೀಚಿನ ಜನಸಂಖ್ಯೆಗೆ ವಾಣಿಜ್ಯ ದೃಷ್ಟಿಯಿಂದ ಅಂತಂದ್ರ ಕೃತಕ ಬಣ್ಣಗಳು ಹೆಚ್ಚು ಪ್ರಚಲಿತವಾಗಿವೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಸ್ಟೂಡೆಂಟ್ಸ್ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಡಮ್. ಓಕೆ ಆಶಾ, ಇದ್ ಮಾಡಪ್ಪ. ಇವತ್ತು ನಮ್ದು ಟೈಟಲ್ ಏನು ಅಂದ್ರೆ ಬಣ್ಣ ಹಾಕುವ ವಿಧಗಳು ಮತ್ತು ತಂತ್ರಗಳು. ಇದರಲ್ಲಿ ಇವತ್ತು ನಾವು ಅಂದ್ರೆ ಮೇನ್ ಆಗಿ ನ್ಯಾಚುರಲ್ ಡೈಸ್ ಮತ್ತೆ ಆರ್ಟಿಫಿಷಿಯಲ್ ಡೈಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ ಇನ್ನೊಂದು ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್ ಅಂದ್ರೆ ಡಿಫ್ರೆಂಟ್ ವಿಧಗಳು. ಅಂದ್ರೆ ಈಗ ನಾವು ವೀವಿಂಗ್ ಅಥವಾ ನೇಯ್ಗೆ ಬಗ್ಗೆ ಅವ್ರಿಗೆ ಓರಲಿ ಹೇಳೋದ್ಕಿಂತ ಅವ್ರಿಗೆ ನಾವು ಹೋಗಿ ಒಂದ್ ವಿಸಿಟ್ ಅಥವಾ ಹಂಗೇನಾದ್ರು ಕರ್ಕೊಂಡು ಹೋಗಿ ಇದು ವಿವಿಂಗ್ ಮಷೀನ್ ಅಂತ ತೋರಿಸಿದಾಗ ಇದು ಹೆಚ್ಚು ನಮಗೆ ಅದ್ರ ಬಗ್ಗೆ ಅನುಭವ ನಾಲೆಜ್ ಬರಕ್ ಸಾಧ್ಯ.
ಹಂಗೆ ಇವತ್ತು ಮೇಡಮ್ ಅವರು ಆಡಿಯೋ ವಿಜುವಲ್ ಏಡ್ ಹಾಕಿ ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಅದು ಪಿಕ್ಚರ್ಸ್ ಅವನ್ನೆಲ್ಲ ಹಾಕಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಅದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಯ್ತಂತ ನಾ ಹೇಳ್ಬಲ್ಲೆ. ಆಮೇಲೆ ಅದಕ್ಕೆ ನಮ್ಗೆ ಇದನ್ನ ಸವಿಸ್ತಾರವಾಗಿ ವಿವರಿಸಿದ ವೀಣಾ ತಿರ್ಲಾಪುರ್ ಮೇಡಮ್ ಅವರು, ಕೇಲಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಗದಗ, ಇವರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ ಯು ಪಾಟೀಲರ ಪರವಾಗಿ ಮತ್ತು ನಮ್ಮ ದ್ವಿತೀಯ ವರ್ಷದ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿಯೂ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಕ್ಲೋಸ್ ಮಾಡೋಣ್ರಿ? ಸರಿ ಮೇಡಮ್. ಓಕೆ, ಓಕೆ, ಥ್ಯಾಂಕ್ ಯು.